ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ. ನೀನೇ ನೀನೇ ನನಗೆಲ್ಲ ನೀನೇ. ಒನ್ ಅಂಡ್ ಓನ್ಲಿ ಮ್ಯಾಂಡೇರಿನ್ ಪ್ರಸಾದ್ ಅವರು ನೋಡಿದ್ದಾರೆ. ಸರ್ ನಮಸ್ತೆ ಸರ್. ಯಾವ ಕಟ್ಟಿದ ಮನೆ ಇದು? ತಗೊಂಡಿದ್ದು 2002. ಅವಾಗೆಲ್ಲ ಎಷ್ಟಿತ್ತು ಸರ್ ರೇಟ್? 2002ರಲ್ಲಿ 13,60,000 ತಗೊಂಡಿತ್ತು ಸರ್. ಇದು ಪ್ರಸಾದ್ ಸರ್ ರೂಮು ಸ್ವಚ್ಛವಾಗಿ ತಂಪಾಗಿ ಶಾಂತವಾಗಿದೆ. ಸಂಗೀತಗಾರರ ಮನೆ ಸರ್. ಚಿತ್ರಗಳಿಗೆ ಸಂತೂರು ನುಡಿಸಿದೀನಿ, ಸರೋದ್ ನುಡಿಸಿದೀನಿ. ಗಿಟಾರ್ ನನ್ನ ರೆಫರೆನ್ಸ್ ಇನ್ಸ್ಟ್ರೂಮೆಂಟ್ ನೋಡಿ. ಇದು ಜರ್ಮನಿಯಿಂದ ತರಿಸಿದೆ. ಏನಿಲ್ಲ ಅಂದ್ರೂ 100 ವರ್ಷದ, ಇದುವೇ 100 ವರ್ಷದ ಹಳೆ. ಸಿಂಗಲ್ ಪೀಸ್ ಕಟ್ಟಿರೋದು. ನೀವು ಅಮೃತ ವರ್ಷನಿ ಕೇಳಿದ್ದೀರಾ? ತುಂತುರು ಹನಿ ನಾನೇ ನುಡಿಸಿರೋದು. ನೀನೇ ನೀನೇ ಆಕಾಶ್ ನನಗೆಲ್ಲ ನೀನೇ, ಅದು ನಾನೇ ನುಡಿಸಿರೋದು. ಆಪ್ತ ಮಿತ್ರ ವಿಜಯ್ ಭಾಸ್ಕರ್ಗೆಲ್ಲ ಮುಂಚೆ ನುಡಿಸ್ತಾ ಇದ್ದೆ. ನಂದು 45 ವರ್ಷದ ಅನುಭವ ಈ ಫೀಲ್ಡ್ಗೆ. 800,000 ಹಾಡು ಮಾಡಿದ್ದೀನಿ ಇದನ್ನ ಜೊತೆಗೆ ಇಟ್ಕೊಂಡು. ಅಶ್ವತ್ಥರ ಹಾಡುಗಳಿಗೆ 70% ಭಾಗ ನನ್ನ ವಾದ್ಯ ಸಮನ್ವಯರು. ಮಾನವ ದೇಹವು ಇವಾಗ ತುಂಬಾ ತಾಂತ್ರಿಕವಾಗಿ ಚೆನ್ನಾಗಿದೆ. ನಿಷ್ಠುರವಾಗಿ ಹೇಳೋದಾದ್ರೆ ಸ್ವಲ್ಪ ಆತ್ಮ ಕಮ್ಮಿ ಆಗಿದೆ ಸಂಗೀತದಲ್ಲಿ. ಬಯಲು ಬಯಲನೆ ಬಿತ್ತಿ ಬಯಲಾಯಿತಯ್ಯ. ಸಂಗೀತ ಲೋಕಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನೀಗ ಬೆಂಗಳೂರಿನ ಬನಶಂಕರಿ ಏರಿಯಾ ಇದು ನಮ್ಮ ಕತ್ರಗುಪ್ಪೆ, ಕಾಮಾಖ್ಯ, ಹೊಸಕೆರಳ್ಳಿ ಈ ಕಡೆ ಬರುತ್ತೆ ಸ್ನೇಹಿತರೆ. ಇದು ಒನ್ ಆ್ಯಂಡ್ ಓನ್ಲಿ ಮ್ಯಾಂಡೇರಿನ್ ಪ್ರಸಾದ್ ಅವರು ನೋಡಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಪ್ಪ. ನಿಮ್ಮನ್ನು ಎದಕ್ಕೆ ಕಾಯ್ತಾ ಇದ್ದೇನೆ. ಅಯ್ಯೋ ದೇವರೇ, ನೋಡಿ ಅವ್ರ ಮನೆ ಇದೆಯಲ್ಲ, ಅವ್ರ ಮನೆ ಗೇಟ್ಗೆ ಮ್ಯಾಂಡ್ಲಿನ್ ಹಾಕಿದ್ದಾರೆ ನೋಡಿ. ಅವರ ವಾದ್ಯ ಅದು, ಅವರ ಸಂಗೀತ ಉಪಕರಣ ಅದು ಹಾಕಿದ್ದಾರೆ. ಇದು ನನ್ನ ಮಗಳ ಮತ್ತು ನನ್ನ ಹೆಂಡತಿಯ ಐಡಿಯಾ. ಅವ್ರ ಕ್ರಿಯೇಟಿವಿಟಿ ಕಟ್ ಮಾಡಿಸಿ ಹಾಕ್ಸಿದ್ದು. ಯಾವ ಕಟ್ಟಿದ ಮನೆ ಇದು? ಇದು ಮತ್ತೆ ನನ್ನ ಮಗಳು ಮದುವೆ ಆಯಿತು 2018. ಅದಕ್ಕೆ ಮುಂಚೆ ಎಲ್ಲ ಸ್ವಲ್ಪ ರಿನೋವೇಟ್ ಮಾಡಿ ತಗೊಂಡಿದ್ದು 2002. ಸೂಪರ್. ಬನ್ನಿ. ರಾಗಶ್ರೀ ಅಂತ ಬಹುಶಃ ಅವ್ರ ಮಗಳು. ರಾಗಶ್ರೀ ಇದ್ದಾಳೆ. ನನ್ನ ವೈಫ್ ಇಷ್ಟೊತ್ತು ಕಾದ್ರು ಅವಳು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾಳೆ. ನಿಮ್ಮ ವೈಫ್ ಫ್ಯಾಕ್ಟ್ರಿ ಇದೆಯಾ? ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟ್ರಿ. ಹೌದಾ? ವೆರಿ ನೈಸ್. ರೆಡಿ ಟು ಈಟ್, ರೆಡಿ ಟು ಸ್ಪೈಸ್ ಪೌಡರ್ಸ್ ಎಲ್ಲ. ಇಷ್ಟೊತ್ತು ಕಾದ್ಲು ನೀವು ಬರ್ತೀರಾ? ಸಾರಿ. ಬನ್ನಿ ಸರ್, ಮನೆ ನೋಡೋಣ, ಅವ್ರ ಲೈಫ್ ಕೇಳೋಣ. ನಮ್ಮ ಮ್ಯಾಂಡ್ಲಿನ್ ಪ್ರಸಾದ್ ಅವರು ಅಂತಂದರೆ ನೀವು ಎಲ್ಲಿ ಮ್ಯಾಂಡ್ಲಿನ್ ಕೇಳ್ತಿರಲ್ಲ ಕನ್ನಡ ಹಾಡುಗಳಲ್ಲಿ ಅನೇಕ ಅದನ್ನೆಲ್ಲ ನುಡಿಸಿರೋರು ಅವರೇ. ಅನೇಕ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ತಿರ್ತಾರೆ ನಮ್ಮ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ರಾಗೇಶ್ವರಿ ಇವಳ ಬಗ್ಗೆ ಹೇಳ್ತೀನಿ ಕೇಳಿ. ಈಗ ಹೇಳಿ ಸರ್. ನಮ್ಮ ಪುಟ್ಟಣ್ಣ ಕಣಗಾಲ್ ಮಗ ರಾಮು ಕಣಗಾಲ್ ಅವರ ಶಿಷ್ಯ. ಭರತನಾಟ್ಯಂ ಸತತವಾಗಿ 18 ವರ್ಷ ಭರತನಾಟ್ಯಂ ಪ್ರಾಕ್ಟೀಸ್ ಮಾಡಿದ್ದಾರೆ. MN ಡ್ಯಾನ್ಸು, MSc ಮೈಕ್ರೋಬಯಾಲಜಿ, B.Ed ಮಾಡಿದ್ದಾರೆ. ಏನು ಕ್ವಾಲಿಫಿಕೇಶನ್? MN ಡ್ಯಾನ್ಸ್, MSc ಮೈಕ್ರೋಬಯಾಲಜಿ, B.Ed ಮಾಡಿದ್ದಾಳೆ. ಇವಾಗ ಬಾಂಬೆಲಿ ನೆಲೆಸಿರ್ತಾಳೆ. ನಮ್ಮ ಅಳಿಯ ಅಲ್ಲಿ ಸ್ಟಾರ್ಟಪ್ ಕಂಪ್ನಿ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಬಾಂಬೆಲಿ ಇರ್ತಾರೆ. ಇವಾಗ ಒಂದು ಅರಂಗೇಟ್ರಮ್ದು ಅವಳು ಎಲ್ಲ ಇಂಗ್ಲೆಂಡಲ್ಲಿ ಇದ್ಲು. ಅವಳು ಇವಾಗ ವೆಕೇಶನ್ಗೆ ಬಂದ್ಲು ಅಂತ ಪ್ರಾಕ್ಟೀಸ್ ಸೆಷನ್ಗೆ ಬಂದೇಳು ಅವಳು ಮಾಡ್ಸೋಕ್ಕೆ. ಫಾರ್ ವರ್ಕ್. ಓಕೆ, ಗುಡ್. ರಾಗಶ್ರೀ ಅವರು ಹೆಸರು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಕ್ರೆಡಿಟ್ಸ್ ನಮ್ಮ ಅಪ್ಪ ಅಮ್ಮಂಗೆ. ಒಬ್ಬರೇ ಮಗಳ? ಇನ್ನೊಂದು ಮಗ ಇಲ್ಲ. ಯಾಕೆ? ಸಾಕಾಯ್ತು. ಅದು ಯಾವುದೋ ಒಂದು ಫಿಲಮ್ ಬಂದಿತ್ತು, ಸ್ತ್ರೀ ಅಂತ. ಗಂಡು ಹೆಣ್ಣು. ಗಂಡಿಗೆ ಹೆಣ್ಣು ಕ್ವಾಲಿಟಿನೂ ಇರಬೇಕು, ಹೆಣ್ಣಿಗೆ ಗಂಡು ಕ್ವಾಲಿಟಿನೂ ಇರಬೇಕು, ಎರಡೂ ಇರಲಿ ಅಂತ ಅವ್ರು ಫೇಸ್ ಮಾಡಲಿ ಸೊಸೈಟಿ. ಓಕೆ. ಅರ್ಧನಾರೀಶ್ವರನ ಕಾನ್ಸೆಪ್ಟ್. ನೋಡಿ, ಹೆಣ್ಣಿನ ಗುಣ ಗಂಡಿನ ಗುಣ ಎರಡೂ ಇರುತ್ತೆ. ಅದ್ರ ಜೊತೆಗೆ ಮಗುನೂ ಇರಬೇಕು. ಅದರಲ್ಲಿ ಮಗುತನ, ಮನಸ್ಸು. ಅದಕ್ಕೆ ನೀನು ಬೇಡ, ಒಂದೇ ಮಗಳು ಸಾಕು. ಅದೇನೋ ಗಂಡು ಮಗ ಬೇಕು ಅಂತೆಲ್ಲ ಹುಡುಕ್ತಾರೆ. ಅದೆಲ್ಲ ಇಲ್ಲ ಸರ್, ಅದೆಲ್ಲ. ನಾವು ಮುಂಚಿಂದನೂ ಸಮಾನತೆ ಕಾಪಾಡ್ಕೊಂಡು ಬಂದಿರೋರು, ಅದರಿಂದ ತೊಂದರೆ ಅಲ್ಲ. ಅವ್ರ ಮುಖದಲ್ಲಿ ಗ್ರೇಸ್ ನೋಡಿ ಹೇಗಿದೆ. ಡಾನ್ಸರ್ ಅವರು ಅಲ್ಲಿದೆ. ಮನೆ ತೋರಿಸಿ. ಮನೆ ನೋಡಿ, ಇದು ನನ್ನ ಮಗಳ ಕೋಣೆ. ಸ್ವಲ್ಪ ಹ್ಯಾಪಸರ್ಡ್ ಆಗಿದೆ. ಕಂಪ್ಯೂಟರ್ ವರ್ಕ್ ಅದು ಇದು ಏನೋ ಮಾಡ್ಕೊತಾಳೆ. ಓಕೆ. ಮೇಲ್ಗಡೆ ನಿಮ್ಮ ಲೋಕ. ನಮ್ಮ ಲೋಕ ಸರ್. ಬನ್ನಿ ಸರ್, ಸಂಗೀತ ಲೋಕಕ್ಕೆ ಹೋಗೋಣ ನಾವು. ಇದು 2022 ಕಟ್ಸಿದ್ದ ತಗೊಂಡಿಲ್ಲ? 2002 ಕಟ್ಸಿರೋದೇ ತಗೊಂಡಿದ್ದು. ಕಟ್ಟಿದೆ ಬಿಲ್ಟ್ ಹೌಸ್. ಓಕೆ. ಅವಾಗೆಲ್ಲ ಎಷ್ಟಿತ್ತು ಸರ್ ರೇಟ್? 2002ರಲ್ಲಿ 13,60,000 ತಗೊಂಡಿತ್ತು ಸರ್. ಅವಾಗಲೇ ಅಂದರೆ 20 ವರ್ಷದಿಂದ 13 ಲಕ್ಷ ಆಯ್ತು. ಅವಾಗ ಕಾಸ್ಟ್ಲಿ ಇತ್ತು. ನಮ್ಮ ಇವನ ವಾಸುದೇವ್ ಜೋಶಿ. ಇದು ನನ್ನ ಮ್ಯೂಸಿಕ್ ರೂಮ್ ಸರ್. ವಾವ್, ಸೂಪರ್. ನಾನು ಬಾಬಾ ಭಕ್ತ, ಗುರುಗಳ ದಯೆ. ಇವರು ಮೇಡಮು ನನ್ನ ಮರ್ದಿ, ನಿಮ್ಮ ವೈಫು. ತೆಗೆದು ಕೊಡ್ತಾರೆ. ವಾವ್, ನೋಡಿ ಸರ್ ಕುಟುಂಬ. ಮೇಡಮ್ ನಮಸ್ತೆ. ಅವರು ಒಂದು ಉದ್ಯಮಿಯವರು, ಫ್ಯಾಕ್ಟ್ರಿ ಇಟ್ಟಿದ್ದಾರೆ ಅವರು. ನೋಡಿ ಅವ್ರ ಇಡೀ ಕುಟುಂಬ ಇದಿದೆ. ನಮ್ಮ ಗುರುಗಳಿದ್ದಾರೆ ನೋಡಿ. ನನ್ನ ಮೆಂಟ್ರು ಯಾರು? ಅಶ್ವಥ್ ಸರ್. ಸಿ ಅಶ್ವಥ್ ನಿಮ್ಮ ಮೆಂಟ್ರಾ? ಅಲ್ಲ, 35 ವರ್ಷ ಅವ್ರ ಜೊತೆ ಕೆಲಸ ಮಾಡಿದವ್ ನಾನು. ವಾವ್. ಅಶ್ವಥ್ ಜೊತೆ, ಅನಂತ ಸ್ವಾಮಿ ಜೊತೆ,
ನೀವು ಯಾರನ್ನೇ ಹೆಸರಿಸಿದ್ರು ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಓಕೆ. ಅವರ ಪ್ರಸಿದ್ಧ ಗೀತೆಗಳಿಗೆ ಎಲ್ಲದಕ್ಕೂ ಇದು ನಮ್ಮ ಬೆಡ್ರೂಮ್ ಸರ್. ಇದು ಪ್ರಸಾದ್ ಸರ್ ರೂಮು. ಓಹ್, ಫುಲ್ ಚಿಲ್ಲು, ಕ್ಲೀನಾಗಿದೆ ಸರ್, ಸ್ವಚ್ಛವಾಗಿ ತಂಪಾಗಿ ಶಾಂತವಾಗಿದೆ. ನಮ್ಮ ಸಂಗೀತಗಾರರ ಮನೆ ಸರ್, ಹಂಗೆ ಇರುತ್ತೆ. ಗ್ರೇಟ್ ಸರ್. ಸೊ ಮೇಲ್ ಟೆರೆಸ್. ಓಕೆ, ಬನ್ನಿ ಒಂದಷ್ಟು ಸಂಗೀತ ಕೇಳೋಣ ನಿಮ್ಮಿಂದ. ನಂದು ಮುಖ್ಯವಾದ್ಯ ಮ್ಯಾಂಡೋಲಿನ್. ಸೊ ನನ್ನ ಹಿಂದೆ ಇರೋದು ಇನ್ಷಿಯಲ್ ಬದಲು ಮ್ಯಾಂಡೋಲಿನ್ ಪ್ರಸಾದ್ ಆಗಿಬಿಟ್ಟಿದೆ. ಬಟ್ ನಾನು ಮ್ಯಾಂಡೋಲಾ ಸಂತೂರು ನುಡಿಸ್ತಿದ್ದೆ. ಚಿತ್ರಗಳಿಗೆ ಸಂತೂರು ನುಡಿಸಿದ್ದೀನಿ, ಸರೋದ್ ನುಡಿಸಿದ್ದೀನಿ. ಗಿಟಾರ್ ನನ್ನ ರೆಫರೆನ್ಸ್ ಇನ್ಸ್ಟ್ರೂಮೆಂಟು. ವೀಣೆ ನುಡಿಸ್ತಾ ಇದ್ದೆ, ಶಾಸ್ತ್ರೀಯ ಸಂಗೀತ. ವೀಣೆ ಬಿಟ್ಬಿಟ್ಟೆ, ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಒಂದು 7 ವಾದ್ಯ, ಹೆಚ್ಚು ಕಮ್ಮಿ 7 ವಾದ್ಯ. ಅದರಲ್ಲಿ 4 ಪ್ರೊಫೆಷ್ನಲ್ ಆಗಿ ನುಡಿಸ್ತಾ ಇದ್ದೆ. ಈಗ ಮ್ಯಾಂಡೋಲಿನ್ ನನಗೆ ಒಲ್ದಿರೋ ವಾದ್ಯ, ಒಲಿತಾ ಇರೋ ವಾದ್ಯ. ಒಲ್ದಿದೆ ಅಂತ ಹೇಳ್ಕೊಬಾರ್ದು, ತಪ್ಪಾಗ್ಬಿಡುತ್ತೆ. ಸಂಗೀತ ಅನಂತ, ನಾವು ಅದರದ್ದು ಹುಡುಕ್ತಾನೆ ಇರ್ತೀವಿ. ತೊಳಲಾಟ ಇರುತ್ತೆ ಮತ್ತು ಹುಡುಕಾಟ ಇರುತ್ತೆ. ಹುಡುಕಾಟದಲ್ಲಿ ಅದು ನನಗೆ ದಾರಿ ತೋರಿಸ್ತಾ ಇದೆ. ಮ್ಯಾಂಡಲಿನ್ ದಾರಿ ತೋರಿಸ್ತಾ ಇದೆ. ಮಿಕ್ಕಿದ್ದು ಒಲಿಲಿಲ್ಲ, ಸಂಕಟ ಇರುತ್ತದು, ಒಲಿಲ್ಲ. ಇವೆಲ್ಲ ನನ್ನ ವಾದ್ಯಗಳು. ಯಾವ್ಯಾವ ವಾದ್ಯ ನೋಡ್ಬೋದು? ನೋಡಿ, ಇದು 2 ಗಿಟಾರು. ಮ್ಯಾಂಡೋಲಿನ್ ಬೇರೆ ಬೇರೆ ವೆರೈಟಿ, ಬೋಲ್ ಬ್ಯಾಕ್ ಮ್ಯಾಂಡ್ಲಿನ್ ಅಂತ. ತೆಗಿರಿ ಮ್ಯಾಂಡ್ಲಿನ್ ಈಗ ಹೆಂಗೆ ನುಡಿಸ್ತಾ ಇಲ್ಲ, ಆ ಮ್ಯಾಂಡ್ಲಿನ್ ಇದು ನಿಮಗೆ ಇದು ಕ್ಲಾಸಿಕಲ್ ಮ್ಯಾಂಡ್ಲಿನ್. ಯು ಶ್ರೀನಿವಾಸ್ ನುಡಿಸ್ತಾ ಇದ್ದಿದ್ದು. ಇದು ಭಾಳ ಅಪರೂಪದ ಮ್ಯಾಂಡ್ಲಿನ್, ನೀವು ನೋಡಿರ್ಲಿಕ್ಕಿಲ್ಲ. ಇದು ಇದು ಭಾಳ ಆ್ಯಂಟಿಕ್ ಮ್ಯಾಂಡ್ಲಿನ್. ಇದು 100 ವರ್ಷದ ಹಳೇದು ವೀಣೆ. ಹೌದಾ? 100 ವರ್ಷದ ಮ್ಯಾಂಡ್ಲಿನ್ನ ಬಾಕ್ಸ್ ನೋಡಿ ಎಷ್ಟು ಟೈಟಾಗಿ ಗಟ್ಟಿಯಾಗಿದೆ. ನೋಡಿ, ಇದು ಜರ್ಮನಿಯಿಂದ ತರಿಸ್ದೆ. ಇದು ರೆಡಿ ಮಾಡಿಸ್ಬೇಕು. ಇದೇನಿಲ್ಲ ಅಂದರೂ 100 ವರ್ಷದ, ಇದು 100 ವರ್ಷದ ಹಳೇದು. ಸಿಂಗಲ್ ಪೀಸ್ ಕಟ್ಟಿರೋದು. ಇದು ಒಂದೊಂದು ಪೀಸು. ಸೊ ಇದಿಷ್ಟು ಒಂದೇ ಮರ ಅಲ್ಲ. ಬೌಲ್ ಬ್ಯಾಕ್ ನಿಯೋಪಾಲಿಟನ್ ಮ್ಯಾಂಡ್ಲಿನ್ ಅಂತ. ಇದು ಬೌಲ್ ಬ್ಯಾಕ್ ಜರ್ಮನಿ ಮೇಡ್, ಜರ್ಮನ್ ಆಕ್ಷನಲ್ಲಿ ತೊಗೊಂಡಿದ್ದು. ಒಂದು ಮ್ಯಾಂಡ್ಲಿನ್, ಜರ್ಮನ್ ಮ್ಯಾಂಡ್ಲಿನ್ ಹಂಸಲೆಕ್ಕ ಕೊಟ್ಟೆ ನಾನು. ಕರೆಕ್ಟ್. ಅವ್ರು ಆ್ಯಕ್ಚುಲಿ ಮ್ಯಾಂಡ್ಲಿನ್ ಹಿಡ್ಕೊಂಡು ಒಂದು ಫೋಟೋ ಇದೆ, ಅದು ಅವ್ರಿಗೊಂದು ಕೊಟ್ಟೆ. ಅದು ಹಳೆ ಮ್ಯಾಂಡ್ಲಿನ್ನು. ಹಾಂ. ಎಷ್ಟು ತೊಗೊಂಡ್ರಿ ಆ್ಯಕ್ಷನಲ್ಲಿ ಇದು? ಇದು ನನ್ನ ಅಣ್ಣನ ಮಗ ಜರ್ಮನಿಲಿದ್ದ, ತೊಗೊಂಬಂದ. ನಂದು ಅಮೇರಿಕನ್ ಮ್ಯಾಂಡ್ಲಿನ್. ನಾನು ಯೂಸ್ ಮಾಡೋದು ಇವಾಗ ನೀವು ನೋಡ್ತೀರಾ, ಅದು ಅಮೇರಿಕನ್ ಮ್ಯಾಂಡ್ಲಿನ್. ಓಕೆ. ಆ್ಯಕ್ಚುಲಿ ಆ ಮೂಲ ಮ್ಯಾಂಡೋಲಿನ್ಗೆ ಇಟಾಲಿಯನ್. ಇಟಲಿ. ಬಿಡಿ, ನಾನೇ ನಿಮ್ಮ ಸಹಾಯಕ ಇವತ್ತು. ಈಗ ಸ್ವಲ್ಪ ಇದಾಗ್ಬಿಟ್ಟಿದ್ದೀನಿ ಸರ್ ನಾನು. ಏನಂದ್ರಿ ಸರ್? ಅದು ಇಲ್ಲೆಲ್ಲ ನನಗೆ ಭಾಳ ನೋವು ಜಾಸ್ತಿ ಆಗ್ಬಿಟ್ಟು. ಇದೇ 35 ವರ್ಷದ ಮ್ಯಾಂಡ್ಲಿನ್, ಹಳೇದು. ಇದು ಅಮೇರಿಕನ್. ಓ, ಇದು ನೀವು ಬಳಸೋದು? ಇದು ಕಚೇರಿಯಲ್ಲೆಲ್ಲ ಬಳಸೋದಿದೆ. ಕಚೇರಿ ಮತ್ತು ಇದು ಫಿಲ್ಮ್ ಮ್ಯೂಸಿಕ್ಸ್ಗೆ, ಹಾಡುಗಳಿಗೆ ಎಲ್ಲ. ನೀವು ಅಮೃತ ವರ್ಷನಿ ಕೇಳಿದ್ದೀರಾ? ತುಂತುರು ಹನಿ. ತುಂತುರು ಅಲ್ಲಿ ನೀರ ಹಾಡು ಕಂಪನ. ನಾನೇ ನುಡಿಸಿರೋದು. ನೀನೇ ಆಕಾಶ ನನಗೆಲ್ಲ ನೀನೇ. ಅದು ನಾನೇ ನುಡಿಸಿರೋದು. ಮಲ್ಲಿಗೆ ಹೂವಿನಂತ ಅಂದ ಕಣ್ಣು, ಅದಕ್ಕೂ ನಾನೇ ನುಡಿಸಿರೋದು. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ. ಆಪ್ತ ಮಿತ್ರ, ಸುಮಾರು ಸಿನಿಮಾ. ವಿಜಯ್ ಭಾಸ್ಕರ್ಗೆಲ್ಲ ಮುಂಚೆ ನುಡಿಸ್ತಾ ಇದ್ದೆ. ಅಯ್ಯೋ ಸರ್, ನಾನು ಇನ್ನೂ ಹುಡುಕ್ತಾ ಇದ್ದೆ ಇಷ್ಟು ದಿನ ಸರ್. ಸುಮಾರು ಸಿನಿಮಾ ಫೀಲ್ಡಲ್ಲಿ ಇದ್ದೆ. ಬಟ್ ಹೆಚ್ಚಾಗಿ ನಂದು ಭಾವಗೀತೆ ಲೋಕ, ಭಾವ ಪ್ರಪಂಚ ಇದೆಯಲ್ಲ. ಈ ಕಡೆ ಅಶ್ವಥ್ ಜೊತೆ ಬಂದಮೇಲೆ ನಾನು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಿದ್ದು ರತ್ನಮಾಲಾ ಪ್ರಕಾಶು, ಮಾಲತಿ ಶರ್ಮಾ, ಶ್ಯಾಮಲಾ ಭಾವೆ, ಸಿ ಅಶ್ವತ್ತು, ಮೈಸೂರು ಅನಂತ ಸ್ವಾಮಿ, ಸಂಗೀತಾ ಕೆಟ್ಟಿ, BR ಛಾಯಾ, ಚಂದ್ರಿಕಾ ಗುರುರಾಜ್, ಎಲ್ಲರಿಗೂ ನುಡಿಸ್ತಾ ಇದ್ದೆ ನಾನು. ನಮ್ಮಣ್ಣ ಇಲ್ಲ ಈಗ, ಮುರಳಿ ಅಂತ ಫ್ಲೂಟಿಸ್ಟು. ನಮ್ಮ ಜೊತೆಗಾರ ಇನ್ನೊಬ್ಬ ಚಂದ್ರು ಅಂತಿದ್ದಾನೆ. ನಮ್ಮ 3 ಜನ ತ್ರಿಮೂರ್ತಿ ಅಂತ ಕರೆಯೋರು ನಮ್ಮನ್ನ ಎಲ್ಲ ಕಾರ್ಯಕ್ರಮಕ್ಕೆ. ಅವಾಗ ಕೀಬೋರ್ಡ ಬಳಸ್ತಾ ಇಲ್ಲ. 3 ಜನ, ಒಂದು ವೈಲಿನ್, ಮ್ಯಾಂಡ್ಲಿನ್, ಫ್ಲೂಟು, ತಬಲಾ. 4 ಜನ, ಲಕ್ಷಾಂತರ ಜನ ಎದುರಿಗೆ ನುಡಿಸಿದ್ವಿ ನಾವು ಪ್ರೋಗ್ರಾಮ್ಸ್. ಲೆಕ್ಕ ಇಲ್ಲ. ನಂದು 45 ವರ್ಷದ ಅನುಭವ ಈ ಫೀಲ್ಡ್ಗೆ. 45 ವರ್ಷ? 45 ವರ್ಷ. ತಮ್ಗೆ ಏಜ್ ಎಷ್ಟು ಕೇಳ್ಬೋದಾ? ಇವಾಗ 65ನೇ ವರ್ಷ ಸರ್. ಅಂದರೆ ನೀವು 20ನೇ ವಯಸ್ಸಿಂದ ಮಾಡ್ತಾ ಇದ್ದೀವಿ? 19ನೇ ವರ್ಷಕ್ಕೆ ಇಲ್ಲಿಗೆ ಬಂದೆ ನಾನು, ಬೆಂಗಳೂರಿಗೆ. ಮೂಲ ಊರು ಮೈಸೂರು. ನನ್ನ ಇನ್ಷಿಯಲ್ ನರಸೀಪುರ, ತಿರುಮಕೂರು ನರಸೀಪುರ. ಓಹೋ, ನರಸೀಪುರದವ್ರು ನೀವು? ಸೋಸ್ಲೆ ನರಸೀಪುರ? ನರಸೀಪುರ ಇನ್ಷಿಯಲ್ಲು. ನಮ್ಮ ತಂದೆ ಬೆಳವಣಿಗೆ ಎಲ್ಲ ಶ್ರೀರಂಗಪಟ್ಟಣ, ಆಮೇಲೆ ಸೆಟ್ಲ್ ಆದರು. ನಮ್ಮ ತಂದೆ ಸರ್ಕಾರಿ ನೌಕರರು, ಖಜಾನೆ ಅಧಿಕಾರಿ ಆಗಿದ್ದರು, ಟ್ರೆಷರಿ ಆಫೀಸರು, ಡೆಪ್ಟಿ ಡೈರೆಕ್ಟರ್ ಟ್ರೆಷರೀಸ್.
ನಮ್ಮಣ್ಣ ಇನ್ನೊಬ್ರು ಅಣ್ಣ ಇದ್ದಾರೆ. ಒಬ್ಬಣ್ಣ ಫ್ಲೂಟಿಸ್ಟ್ ಆದವ್ರು ಹೋದರು, ದೊಡ್ಡಣ್ಣ ಇದ್ದಾರೆ, ಅವ್ರು ಭಾಷಾ ಸಂಸ್ಥಾನದಲ್ಲಿದ್ದರು. ಹಾಂ ಅದೇ ಹ್ಞೂ. ನಮ್ಮ ಅಂಕಲ್ ಒಬ್ರು ಇದ್ದಾರೆ, ಅವರು ನಮಗೆ ನರಸಿಂಹನ್ ಅಂತ ಭಾಳ ಎಂಕರೇಜ್ ಮಾಡಿದವರು. ಆಫ್ಕೋರ್ಸ್ ನಮ್ಮ ತಾಯಿ ತಂದೆ ತುಂಬ ಎಂಕರೇಜ್ ಮಾಡಿದವರು. ನಮ್ಮ ಗುರುಗಳು ವಿ ದೇಶಕಾಚಾರ್ ವೀಣೆಗೆ, ರತನ್ ಕುಮಾರ್ ಅಂತ ಮ್ಯಾಂಡ್ಲಿನ್ ಟೀಚರ್ ನನಗೆ ಮೈಸೂರಲ್ಲಿ. ಸರೋದ್ಗೆ ರಾಜೀವ್ ತಾರನಾಥ್ ಶಿಷ್ಯ ನಾನು. ರಾಜೀವ್ ತಾರನಾಥ್ ಶಿಷ್ಯ ನೀವು? ರಾಜೀವ್ ತಾರನಾಥ್ ಶಿಷ್ಯ. ಆಮೇಲೆ ಇನ್ನೊಂದು ನಾನು ಗುರುಗಳ ಬಗ್ಗೆ ಹೇಳ್ತೀನಿ. ಗುರು ಅನ್ನೋದು ಒಂದು ರೆಪ್ರೆಸೆಂಟೇಷನ್. ನನ್ನ ಅನುಭವ ಹೇಳ್ತಾ ಇದ್ದೀನಿ ನಿಮಗೆ. ಯಾರೋ ಬೀದಿಲಿ ಹೋಗ್ತಾ ಇರ್ತಾನೆ ಒಬ್ಬ ವ್ಯಕ್ತಿ, ನಾವೇನೋ ತಪ್ಪು ಮಾಡ್ತಿರ್ತೀವಿ, ಹಂಗೆ ಮಾಡಬೇಡ ಹಿಂಗೆ ಮಾಡು ಅಂದೋನು ಗುರು ಆಗ್ತಾನೆ ಸಾಂದರ್ಭಿಕವಾಗಿ. ಓಹೋ, ರಿಯಲ್ ಗುರು ಅಂದರೆ ಯಾರೋ ದೇವರು ಅಂತ ನಮಸ್ಕಾರ ಮಾಡ್ತೀವಲ್ವಾ, ಗುರುಬ್ರಹ್ಮ ಗುರುಷ್ಣು ಗುರುದೇವಮೇಶ್ವರ ಅಂತ. ಹಂಗಲ್ಲ, ಸಾಂದರ್ಭಿಕವಾಗಿ ಗುರುಗಳಾಗ್ತಾರೆ ಅವರು. ನೀವು ಇನ್ನೆಲ್ಲೋ ಯಾವಾಗಲೂ ನೆನೆಸ್ತಾರೆ ನೋಡಿ, ಅವನು ಹಂಗೆ ಹೇಳಿದ್ದ ಅವನು, ನಾನು ಐ ಟೇಕ್ ದಿ ಸಜೆಷನ್ ಆ ಥರ. ಸೊ ಗುರುಗಳು ನಮ್ಮ ಪಾಠ ಆಗಿರೋದು, ನಾನು ಒಂದು 13-14 ವರ್ಷ ವೀಣಾ ಅಭ್ಯಾಸ ಆಯಿತು. ನೀವು ನಂಬ್ತಿರೋ ಬಿಡ್ತಿರೋ ಒಂದು 3 ತಿಂಗಳು ಮ್ಯಾಂಡ್ಲಿನ್ ಪಾಠ ಆಗಿದೆ ನನಗೆ. ಬಟ್ ಆಮೇಲೆ ನಾನು ರೂಢಿಸ್ಕೊಂಡು ನನ್ನದೇ ಒಂದು ಶೈಲಿ, ನನ್ನ ಟೆಕ್ನಿಕ್ಕು ಮಾಡಿಕೊಂಡೆ. ನಾನು 3 ತಿಂಗಳು ಕಲಿತು ಆಮೇಲೆ ಸತತವಾಗಿ ಇದೇನು ಅಂದರೆ ಹುಚ್ಚುತನ ಅಂತಾರೆ, ಮ್ಯಾಡ್ನೆಸ್ ಇನ್ ರೈಟ್ ಡೈರೆಕ್ಷನ್ ಅಂತ. ಆ ಹುಚ್ಚುತನ ಇದೆಯಲ್ಲ, ಒಳ್ಳೆ ದಾರಿಗೆ ಕರ್ಕೊಂಡು ಹೋಯ್ತು ನನಗೆ. ನನ್ನ ಪ್ರಾಪ್ತಿಯ ಸಂಗೀತ ಇತ್ತು. ನೀವು ನಂಬ್ತಿರೋ ಬಿಡ್ತಿರೋ, ನಂದು ಇನ್ನು 77-80 BSc. ನಾನು ನಮ್ಮ ವೇಣುಗೋಪಾಲ್ ಅಂತ, HS ವೇಣುಗೋಪಾಲ್ ಅಂತ, ಅದೇ ನ್ಯಾಷನಲ್ ಕಾಲೇಜು. ಅಲ್ಲ ಫ್ಲೂಟಿಸ್ಟು. ವಾರಿಜಶ್ರೀ ಅಂತ ಒಬ್ರು ಸಿಂಗರ್ ಇದ್ದಾರೆ, ಅವರ ಅಪ್ಪ ಕೂಡ. ಅವ್ರು ನನ್ನ ಕರೆಸಿದ್ದು ಇಲ್ಲಿ ಕ್ರಿಶ್ಚಿಯನ್ ಡಿವೋಷನಲ್ ಸಾಂಗಿಗೆ. ಅಲ್ಲಿಂದ ನನ್ನ ಪಯಣ ಸ್ಟಾರ್ಟ್ ಆಯ್ತು ಬೆಂಗಳೂರಲ್ಲಿ 79. ಅವಾಗ BSc ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಸ್ಟೂಡೆಂಟು. ಸೊ 80 ಕಾಲೇಜ್ಗೆ ಹೋಗೋದು ಬರೋದು, ಯಾವಾಗಲೂ ಹೋಗೋದು ಕಾಲೇಜ್ಗೆ ಬರೋದು. 83 BSc ಕಂಪ್ಲೀಟ್ ಮಾಡಿಕೊಂಡೆ ನಾನು. ಅಯ್ಯೋ, ಬ್ಯುಸಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೆ ನಾನು. ಮ್ಯೂಸಿಕ್ ಹುಚ್ಚು. ನಮಗೇನು ದೊಡ್ಡದು ಕನಸು ಅಂದರೆ ರೆಕಾರ್ಡಿಂಗಲ್ಲಿ ನುಡಿಸ್ಬೇಕು, ಅದೇ ದೊಡ್ಡ ಕನಸು ನಮಗೆ. ಅದನ್ನು ಮೀರಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಆವಾಗ. ಅಷ್ಟು ಮುಗ್ತರು ನಾವು ರೆಕಾರ್ಡಿಂಗಲ್ಲೇ. ಆಮೇಲೆ ನಮ್ಗೆ ಹೆಂಗೋ ಬಂತು, ರೆಕಾರ್ಡಿಂಗಲ್ಲಿ ನುಡ್ಸೋಕೆ ಶುರು ಮಾಡ್ಬೇಕು, ಅದೇ ದೊಡ್ಡದು ಫೀಲ್ ನಮಗೆ. ಹಂಗಲ್ಲ, ಅದು ಸಂಗೀತಕ್ಕೆ ಎಂಡೇ ಇಲ್ಲ ಅಂತ ಹೇಳಿ ಈಗ ಅದು ಬೆಳ್ಕೊಂಡು ಹೋಗ್ತಾನೇ ಇದೆ. ಈಗ ನಾನು ಸಂಸ್ಥೆ ನಡೆಸ್ತಾ ಇದ್ದೀನಿ. ಅವಾಗ ಪುರ್ಸೊತ್ತಿರ್ತಿರ್ಲಿಲ್ಲ, ಡೈಲಿ ಒಂದು 16-17 ಗಂಟೆ ಕಾಲ ಸ್ಟುಡಿಯೋಲ್ಲೇ ಇರ್ತಾ ಇದ್ದೆ. ಅದೇ ಈಗ ಹಾಡುಗಳಿಗೆ, ಬೇರೆ ಬೇರೆ ಹಾಡುಗಳಿಗೆ ಮಧ್ಯೆ ಬರ್ತಾವಲ್ಲ, ಪ್ಲೇಯಿಂಗು, ಮ್ಯೂಸಿಕ್ ಡೈರೆಕ್ಷನ್ನು, ಮತ್ತು ಸಂಯೋಜನೆ, ವಾದ್ಯ ಸಂಯೋಜನೆ. ಅಶ್ವತ್ಥರ ಹಾಡುಗಳಿಗೆ ಸುಮಾರು 70% ಭಾಗ ನನ್ನ ವಾದ್ಯ ಸಂಯೋಜನೆ, ಅರೇಂಜ್ಮೆಂಟ್. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಅವ್ನು ನನ್ನ ಬಿಟ್ಟಿರ್ತಾನೆ ಇರಲಿಲ್ಲ. ಅನಂತ ಸ್ವಾಮಿ ಕೊನೆಯಲ್ಲಿ ನನ್ನ ಬಿಟ್ಟಿರ್ತಿರ್ಲಿಲ್ಲ, ಅಷ್ಟು ಕ್ಲೋಸ್. ನನ್ನ ಪುಣ್ಯ ಸರ್, ಒಂದು ಸತ್ಸಂಗವಾಗಿತ್ತು ಎಲ್ಲ. ಆಮೇಲೆ ನನಗೆಲ್ಲ ಹಿರಿಯ ಜೊತೆನೇ ನಾನು ಕೆಲಸ ಮಾಡಿದ್ದು. ಎಲ್ಲ ಲೆಜೆಂಡ್ಸು. ರತ್ನಮಾಲ ನನಗಿಂತ ದೊಡ್ಡವರು, ಅವರು ಅಕ್ಕ ತಮ್ಮನ ಥರನೇ. ರತ್ನಮಾಲ, ಮಾಲ್ತಿ, ಛಾಯಾಗಿ, ಇವತ್ತಿಗೂ ಅದೇ ಬಾಂಧವ್ಯ ಇದೆ. ಇವತ್ತಿಗೂ ಅದೇ ಜಗಳ ಆಡ್ತೀವಿ, ಪ್ರೀತಿ ಜಗಳಗಳು. ಅವ್ಳು ಖಂಡಿಸ್ತಾರೆ, ನಾನು ಅದಕ್ಕೆ ದಬಾಯಿಸ್ತೀನಿ, ಹಾಗೆ ನಡೀತಾ ಇದೆ ಎಲ್ಲ. ಗ್ರೇಟ್. ಬನ್ನಿ, ಅವರ 45 ವರ್ಷದ ಕಲೆಯ ಬದುಕನ್ನು ಕೇಳೋಣ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಜೀವನ, ಬಯಲು ಭಾವನೆ, ಬಯಲು ಜೀವನ, ಬಯಲು ಭಾವನೆ, ಬಯಲು ಜೀವನ, ಬಯಲು ಭಾವನೆ, ಬಯಲು ಬಯಲನೆ ಬಿತ್ತಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು
ಮುನ್ನವೇ ಬಯಲಾದರೂ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರೂ ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತೈ. ಅಯ್ಯೋ ದೇವ್ರೆ, ಏನು ಹೇಳ್ಬೇಕು ನಾವು ಇದಕ್ಕೆ? ಇದು ನನ್ನ JSS ವಿದ್ಯಾಸಂಸ್ಥೆ ಬುದ್ಧಿಯವರು ವಚನ ಸಂಗಮ ಅಂತ ಮಾಡಿದ್ರು. ನಾನು HK ನಾರಾಯಣ್ ಕೊಲ್ಯಾಬ್ರೇಷನ್ ಮತ್ತು ನಾನು ಪ್ರವೀಣ್ ಗೋಡ್ಖಿಂಡಿ ಕೊಲ್ಯಾಬ್ರೇಷನ್ನಲ್ಲಿ ಇಬ್ಬರು ವಚನ ಪ್ರಪಂಚಾದ್ಯಂತ ವಚನ ರೀಚ್ ಆಗಿದೆ. ಈ ವಚನಗಳು ನಮ್ಮದೆಲ್ಲ ಶಕ್ತಿ ಅಲ್ಲ, ಮುಂದು ಬಸವಣ್ಣಂದು ಮತ್ತು ರಾಗ ಕೊಟ್ಟಿದ್ದೀವಿ. ರಾಗದ ಸಹಾಯ ನಮ್ಮಿಂದಾಗಿದೆ, ಸಾಹಿತ್ಯದ ಪ್ರಭಾವ ಅವ್ರು ಕೊಟ್ಟಿದ್ದಾರೆ. 10,000 ವರ್ಷದ ಹಿಂದೆ ಇರುವ ಸಾಹಿತ್ಯ. ಸೊ ಎಷ್ಟು ಶಕ್ತಿ ಇದೆ ನೋಡಿ ಕಲೆಗೆ. ಇದು ಗಿಟಾರ್ ಕ್ಲಾಸಿಕಲ್ ಗಿಟಾರ್, ನೈಲಾನ್ ಸ್ಟ್ರಿಂಗ್ಸ್ ಇದೆ ಕ್ಲಾಸಿಕಲ್. ಅದ್ರ ಕ್ಲಾಸಿಕಲ್ಲು ವೆಸ್ಟರ್ನ್ ಬೇರೆ ವೆಸ್ಟರ್ನ್ ಕ್ಲಾಸಿಕಲ್ಗೆ ಫಿಂಗರ್ಸಲ್ಲಿ ನುಡಿಸ್ತಾರೆ. ಇದರಲ್ಲಿ ಒಂದು 800,000 ಹಾಡು ಮಾಡಿದ್ದೀನಿ. ಇದನ್ನು ಜೊತೆಗೆ ಇಟ್ಕೊಂಡು ಕಂಪ್ಯಾನಿಯನ್ 800,000 ಹಾಡು ಕಂಪೋಸ್ ಮಾಡಿ ಈ ಗಿಟಾರ್ ಇಟ್ಕೊಂಡೆ. ಭಾಳ ಜನ ಈ ಕಂಪೋಸರ್ಸು ಹಾರ್ಮೋನಿಯಂ ಇಡ್ತಾರೆ. ಗಿಟಾರಿಸ್ಟು ಕೆಲವು ಕೀಬೋರ್ಡ್ ಪ್ಲೇಯರ್ ಕೀಬೋರ್ಡ್ ಇಟ್ಕೋತಾರೆ. ಹಾರ್ಮೋನಿಯಂ ರೆಫರೆನ್ಸ್ ಇನ್ಸ್ಟ್ರೂಮೆಂಟು, ನನಗೆ ಗಿಟಾರ್ ರೆಫರೆನ್ಸ್ ಇನ್ಸ್ಟ್ರೂಮೆಂಟ್. ನನಗೆ ಶ್ರುತಿ ಕೊಡೋದು ಇದು. ಇದರಲ್ಲಿ ಫುಲ್ ಆರ್ಕೆಸ್ಟ್ರಾ ಕೇಳುತ್ತೆ. ಹೆಂಗೆ ಕೇಳ್ತು ನೋಡಿ ಗಿಟಾರ್ ಒಂದೇ ಸಾಕು ಅನ್ಸುತ್ತೆ ನಿಮ್ಗೆ ಕೆಲವು ಸಲ. ಅಷ್ಟು ಬಿಡು ಪೂರ್ಣ ಹಾಡು ಸ್ವಲ್ಪ ಇದು ಹಿಂಗೆ ರೆಡಿ ಆಗುತ್ತೆ. ಹಾಡಿನ ನಂತರ ಅದಕ್ಕೆ ಅಲಂಕಾರ ಸೂತ್ರಗಳು ಇದೆಯಲ್ಲ, ಅದು ವಾದ್ಯ ಸಂಯೋಜನೆ, ಪರಿಕರಗಳು ಬೇರೆ, ಒಂದು ವಯಲಿನ್ಸು, ರಿದಮ್ ಸೆಕ್ಷನ್ನು, ಈ ಥರದ್ದು ಹಾಗೆ ತಯಾರಿ ಆಗುತ್ತೆ ಸ್ಟುಡಿಯೋಲಿ. ಮುಂಚೆ ಎಲ್ಲ ನಮ್ಮ ಸೌಭಾಗ್ಯ ಏನು ಅಂದರೆ ಲೈವ್ ಆರ್ಕೆಸ್ಟ್ರಾ ಅನ್ಲಾಕ್ ಟೇಪ್ ಇದ್ದಾಗ ಒಟ್ಟಿಗೆ 2 ಟ್ರ್ಯಾಕ್ ರೆಕಾರ್ಡಿಂಗು. ಅಂದರೆ ಆರ್ಕೆಸ್ಟ್ರಾ ಒಬ್ಬ ತಪ್ಪದು ಮತ್ತು ಮೊದಲಿಂದ ನುಡಿಸ್ಬೇಕು. ಆ ಪರಿಸ್ಥಿತಿಲಿ ನಾವು ಒಬ್ಬರು ತಪ್ಪಿದ್ರೆ ಅವನೇ ಬ್ಲ್ಯಾಕ್ ಶಿಪ್ ಅವನು. ಸೊ ಭಾಳ ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡ್ಬೋದು. ಯಾವಾಗ ಯಾರ್ಯಾರು ಬೇಕಾದ್ರೆ ಬಂದು ಮಿಕ್ಸ್ ಮಾಡಿಬಿಟ್ಟು ಹೋಗ್ಬೋದು. ಇವಾಗ ತುಂಬ ತಾಂತ್ರಿಕವಾಗಿ ಚೆನ್ನಾಗಿದೆ. ನಾನು ಸ್ವಲ್ಪ ನಿಷ್ಠುರವಾಗಿ ಹೇಳೋದಾದರೆ ಸ್ವಲ್ಪ ಆತ್ಮ ಕಮ್ಮಿ ಆಗಿದೆ ಸಂಗೀತದಲ್ಲಿ. ಸಂಗೀತ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, NSD ಅಂದ್ರಲ್ಲ ನಮ್ಗೆ ಸಂತೋಷ. ಸ್ವರ ಜಡ, ಸ್ವರಕ್ಕೆ ಸಂಚಲನೆ ಬಂದರೆ ಸ್ವರ ಸಂಚಲನ, ಮನಸ್ಸಿಂದ ಬರುವ ಸಂಚಲನ ಬೇರೆ. ಯಾವಾಗಲಾರು ಅದು ಸ್ವರ ಏನಾಗಬೇಕು ಅಂತಂದರೆ, ಸ್ವರ ಬಂದು ತರಂಗದ ಸಂಕೇತ. ಸ ರಿ ಗ ಮ ಅಂತ ಇಡ್ತೀವಲ್ಲ, ತರಂಗದ ಸಂಕೇತಗಳು. ಅದು ನಾವು ಆತ್ಮಪೂರ್ವಕವಾಗಿ ಹಾಡಿದ್ರೆ ಆತ್ಮಸ್ವರ ಆಗುತ್ತೆ. ಆತ್ಮಸ್ವರಕ್ಕೆ ಶಬ್ದ ಬಿದ್ದಲ್ಲಿ, ಸಾಹಿತ್ಯ ಬಂದಲ್ಲಿ ಆವಾಗ ಭಾವನೆ ಆಗುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಶಬ್ದಕ್ಕೆ ನಾದದ ಹಂಗುಂಟು, ನಾದಕ್ಕೆ ಶಬ್ದದ ಹಂಗಿಲ್ಲ. ಶಬ್ದ ಅಂದರೆ ಪದಗಳು, ಶಬ್ದ ಅಂದರೆ ಸೌಂಡ್ ಅನ್ನೋದು ಬೇರೆ ನೋಡಿ. ಇಂಗ್ಲೀಷಲ್ಲಿ ಅದೇನೇ ಸಂದಿಗ್ಧತೆ ಬರುತ್ತೆ. ಶಬ್ದ ಅಂದರೆ ಪದಗಳು. ಶಬ್ದಕ್ಕೆ ಇವಾಗ ನಾನು ಮಾತಾಡ್ಬೇಕಾದ್ರೆ ನನಗೊಂದು ಸೌಂಡ್ ಬೇಕಲ್ಲ, ಅದು ನಾದ. ನನ್ನ ಮಾತು ಇವಾಗ ನನ್ನ ಮಾತು ಕೆಟ್ಟದಾಗಿ ಕರ್ಕಲಾಗಿದ್ದರೆ ನಿಮ್ಗೆ ಕೇಳೋಕ್ಕಾಗಲ್ಲ ಕಿವಿಗೆ. ಸೊ ನಿಮ್ಮ ವಾಯ್ಸು ಚೆನ್ನಾಗಿದೆ ಕೇಳೋಕ್ಕೆ, ಅದೇ ಮ್ಯೂಸಿಕಲ್. ಅದಕ್ಕೆ ಇವಾಗ ರಾಗಗಳು ಅದಕ್ಕೆ ಕರೆಕ್ಟಾಗಿ ಸೀಕ್ವೆನ್ಸಸ್ ಬಂತು ಅಂತಂದರೆ ಆವಾಗ ಒಂದು ಮ್ಯೂಸಿಕ್ ಅಂತ ಆಗುತ್ತೆ. ಸಂಗೀತ ಅಂದರೆ ನನ್ನ ಸಂಗೀತದ ವಿಶ್ಲೇಷಣೆ ಹೇಳ್ತೀನಿ. ಇವಾಗ ಎಲ್ಲ ಕಡೆ ಪಾಪ್ಯುಲರ್ ಆಗ್ತದೆ. ನಾನು ಹೇಳ್ತಾ ಇರೋದು ಪ್ರೋಗ್ರಾಮ್ ಮಾಡಿದಾಗ ನಂದು ಮೂಡ್ಸ್ ಆಫ್ ಮ್ಯಾಂಡ್ಲಿನ್ ಅಂತ ಮಾಡಿದೆ 2012ಅಲ್ಲಿ. ಒಬ್ಬರು ಮುಬಾರಕ್ ಅಂತ ಬಂದಿದ್ದು, ಅವ್ರು ಭಾಳ ಚೆನ್ನಾಗಿ ಮಾತಾಡೋದು. ಒಬ್ಬ ಚಿತ್ರಕಾರ ಒಂದು ಕಪ್ಪು ಹಲಗೆಯ ಮೇಲೆ ಚಿತ್ರ ಬಿಡಿಸ್ತಾನೆ, ಅಥವಾ ಬಿಳಿ ಹಲಗೆಯ ಮೇಲೆ ಬಣ್ಣಗಳನ್ನು ಬಿಡಿಸ್ತಾನೆ. ಸಂಗೀತಗಾರ ಏನು ಮಾಡ್ತಾನೆ, ಹಲಗೆ ಅನ್ನೋದೊಂದು ಆವರಣ. ಸಂಗೀತಗಾರನಿಗೇನು ನಿಶ್ಶಬ್ದದಲ್ಲಿ ನಾದಗಳ ವಿನ್ಯಾಸ ಮಾಡ್ತಾನೆ. ಸೊ ನಿಶ್ಶಬ್ದದ ಆವರಣದಲ್ಲಿ ನಾದದ ವಿನ್ಯಾಸವೇ ಸಂಗೀತ. ಯಾವುದು ಆನಂದಕರ? 2 ನಾದದ ಮಧ್ಯೆ ಇರುವ ನಿಶ್ಶಬ್ದ, 2 ನಾದದ ನಡುವೆ ಇರುವ ನಿಶ್ಶಬ್ದವೇ ಆನಂದಕರ, ಎಂಜಾಯಬಲ್. ಅಂದರೆ ಸಾಮಾನ್ಯವಾಗಿ ಗಾದೆ ಹೇಳ್ತಾರೆ, ಹರ್ಡ್ ಮ್ಯೂಸಿಕ್ ಆರ್ ಸ್ವೀಟ್, ಅನ್ಹರ್ಡ್ ಇಸ್ ಸ್ವೀಟರ್ ಅಂತ.
ಅದು ವರ್ಬಲ್ ಅಲ್ಲ, ಒಳಗಡೆ ಅರ್ಥದಲ್ಲಿ ಆ ಸೈಲೆನ್ಸ್ ಇದೆಯಲ್ಲ. ಇವಾಗ ನಿಮಗೆ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿ ಕೇಳಿದಾಗ ಆ ಸೈಲೆನ್ಸ್ ಇದೆಯಲ್ಲ ಅದು ನಿಮಗೆ ಕೌತುಕತೆ ಕೊಡುತ್ತೆ. ಆ ಸೈಲೆನ್ಸ್ ಯಾವುದು? ಯಾವ ಭಾವನೆ ಇದೆ ಸೈಲೆನ್ಸು? ವಿಷಾದದ ಮೌನ ಇದೆ. ನವರಸ ಇದೆ ಮೌನದಲ್ಲಿ. ಇದು ನೋಡಿ, ಈ ಮೌನ ಅಳುಕು. ಇದು ಅಶ್ವಥವ್ರು ಮಾಡಿದ್ರು. ಮೊದಲ ದಿನ ಮೌನ ಅಳುವೆ ತುಟಿಗೆ ಬಂದಂತೆ. ಸೈಲೆನ್ಸ್ ನೋಡಿ ಹೇಗಿದೆ. ದುಡ್ಡು ಸಂಗೀತ. ನಿಶ್ಶಬ್ದದ ಆವರಣದಲ್ಲಿ ನಾದದ ವಿನ್ಯಾಸವೇ ಸಂಗೀತ. ಶಾಸ್ತ್ರಕ್ಕೆ ಬದ್ಧತೆ ಇಲ್ಲ ಅಂತ ಹಾಕಿದ್ದೀನಿ. ಕಲೆ ಶಾಸ್ತ್ರ ಎಲ್ಲ ಕಾರಂತರು ಶಾಸ್ತ್ರ ಮುರಿತಾ ಬಂದರು, ಕಟ್ಟಿದ್ರು. ಶಾಸ್ತ್ರ ಅಂದರೆ ಕಟ್ಟುವ, ಮುರಿಯುವ, ಮತ್ತೆ ಕಟ್ಟುವ ಪ್ರಕ್ರಿಯೆ ಶಾಸ್ತ್ರ. ಶಾಸ್ತ್ರ ಅಂದರೆ ಏನು ಆಗಿದ್ದಾರೆ? ಶಾಸ್ತ್ರ ಶಿಸ್ತಿಗಾಗಿ ಶಾಸ್ತ್ರ. ಒಂದು ಕ್ರಮ ಬೇಕಲ್ಲ, ಯಾವ್ದಾರ ಒಂದು ಅಭ್ಯಾಸ ಮಾಡ್ಬೇಕಾದ್ರೆ. ಇವಾಗ ನಿಮ್ಗೆ ಶಾಸ್ತ್ರ ಯಾವುದು? NSD. ನಿಮಗೆ ತಾಲೀಮೆಲ್ಲ ಆಗಿರೋದು NSD, ರಂಗಭೂಮಿ ಅದು ಶಾಸ್ತ್ರವೇ. ರಂಗಭೂಮಿ ಬೇರೆ ಬೇರೆ ಥರ ಥಿಯೇಟರ್ಸ್ ಇದೆ. ನೀವು ಥಿಯೇಟರ್ಸಲ್ಲಿ ನೀವು ಮಾಡಿದಾಗ ಅಲ್ಲಿ ಒಂದು ಡಿಸಿಪ್ಲಿನ್ ಹೇಳ್ಕೊಟ್ಟಿರ್ತಾರೆ. ನೀವು ಹೊರಗೆ ಬಂದು ಒಂದು ನಾಟಕನ ನಿರ್ದೇಶನ ಮಾಡ್ತೀರಿ. ನೀವು ಮಾಡಿದಾಗ ನಿಮ್ಮ ಮನಸ್ಸಿಗೆ ಏನೋ ಒಂದು ಅದನ್ನು ಮುರಿಬೇಕು ಅನಿಸಿರುತ್ತೆ, ನಿಮಗೇನೋ ಬೇಕು ಅನಿಸುತ್ತೆ. ಅಲ್ಲಿ ನೀವು ಮುರಿದಿರ್ತೀರ, ನಿಮ್ಮನ್ನು ಇನ್ನೊಬ್ಬ ಫಾಲೋ ಮಾಡ್ತಾನೆ. ಆವಾಗ ಅದೊಂದು ಶಾಸ್ತ್ರ ಆಗುತ್ತೆ. ಒಂದು ಸಿಂಪಲ್ ಹೇಳ್ತೀನಿ. ಬ್ಲ್ಯಾಕ್ ಆ್ಯಂಡ್ ವೈಟ್ TV ನೋಡ್ತಾ ಇದ್ವಿ, ಅದೇ ಒಂದು ಸಂತೋಷ ನಮಗೆ. ರೇಡಿಯೋ ಕೇಳ್ತಾ ಇದ್ವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ TV, ಅದೇ ನಮಗೆ ಪ್ರಪಂಚ. ಕಲರ್ ಬಂದಮೇಲೆ, ಕಲರ್ TV ಬಂದಮೇಲೆ, ಕಲರ್ TV ಮನೆಗೆ ಬಂದವ್ರ ಮನೆಗೆ ನಾವು ಹೋಗಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ವಿ. LED ಬಂತು, LCD ಬಂತು, ಎಲ್ಲ ಬಂದ್ಬಿಡ್ತು. ಈಗೆಲ್ಲ ಬ್ಲೂಟೂತು ಎಲ್ಲ ಬಂದಿದೆ. ಅದು ಬೇರಿಂದ ಹೆಮ್ಮರವಾಗಿ ಬಂದಿರುತ್ತಲ್ಲ ಸಂಗೀತ. ಯಾವುದೋ ಕಲೆ ಪ್ರಕಾರಕ್ಕೆ ಎಲ್ಲೇನೇ ಇಲ್ಲ. ಶಾಸ್ತ್ರ ಕಲಿಕಾ ಆ ಪ್ರೋಸೆಸ್ ಆಫ್ ಲರ್ನಿಂಗಲ್ಲಿ ಶಾಸ್ತ್ರ ಇಲ್ಲದೆ ಕಲಿಬಾರ್ದು. ಬೆತವನ್ ಹೇಳ್ತಾನೆ ಒಂದು ಮಾತು ಭಾಳ ಬ್ಯೂಟಿಫುಲ್ ಆಗಿ, ಸಂಬಡಿ ಮೇಕ್ ರೂಲ್ ಐ ಬ್ರೇಕ್ ರೂಲ್ ಅಂತ, ಬಟ್ ನೋ ದಿ ರೂಲ್ ಆ್ಯಂಡ್ ಬ್ರೇಕ್ ದಿ ರೂಲ್ ಅಂತ. ತಿಳ್ಕೊಂಡು ಶಾಸ್ತ್ರ ತಿಳ್ಕೊ, ಆಮೇಲೆ ಮುರಿ. ತಿಳ್ಕೊಳ್ಳಿ. ಅದರಲ್ಲಿ ಸುಮ್ಮನೆ ಲಗಾಮಿಲ್ದ ಕುದುರೆ ಆಗಿಬಿಟ್ರೆ ಸ್ವಲ್ಪ ಲಗಾಮ್ ಬೇಕು, ಹತೋಟಿ ಬೇಕು. ಇವಾಗ ಶಾಸ್ತ್ರೀಯ ಸಂಗೀತದಲ್ಲಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಈ ರಾಗಗಳು 72 ಮೇಲ್ಕೃತ ರಾಗಗಳಿದೆ. ಆ ಸೀಮಿತದಲ್ಲೇ ಅದನ್ನು ವ್ಯಾಪ್ತಿನ ಮಾಡ್ತಾರೆ. ಒಬ್ಬ ಕ್ರಿಯೇಟಿವ್ ಮ್ಯೂಸಿಷಿಯನ್, ನಾನು ಐ ಆಮ್ ಎ ಕ್ರಿಯೇಟಿವ್ ಮ್ಯೂಸಿಷಿಯನ್, ನಾನೇನು ಮಾಡ್ತೀನಿ, ನಾನು ಅದನ್ನೆಲ್ಲ ಮುರಿತಾ ಹೋಗ್ತಿರ್ತೀನಿ. ನಂಗೆ ಹೊಸತನ ಬೇಕು. ಕಾರಂತರು ಮಾಡಿದ್ದು ಹಂಗೇನೆ. ಫಂಕ್ಷನಲ್ ಮ್ಯೂಸಿಕ್ ಅಂತ ಮಾಡಿದ್ರು ಕಾರಂತರು, ಬಿ ವಿ ಕಾರಂತರು. ಮಾತಾಡ್ದಂಗೆ ಹಂಗೆ ಸಂಗೀತ ಬರೋದು, ಮಾತಾಡ್ದಂಗೆ. ಸಂಗೀತಕ್ಕೆ ಇಂಪಾರ್ಟೆನ್ಸ್ ಇಲ್ಲ. ಸಂಗೀತ ಅಂದರೆ ಸ್ವಲ್ಪ ಸಹಾಯ ತಗೊಳ್ಳೋರು. ಆ ಸಂಗೀತಕ್ಕೆ ಇಂಪಾರ್ಟೆನ್ಸ್ ಇಲ್ಲ, ಗೌಣತೆ ಅದು. ಸಂಗೀತ ನಿಮಗೆ ಆ ಸಾಹಿತ್ಯ ಮಾತ್ರ ಕೇಳೋದು, ಅದು ಸಹಾಯ ಇರೋದಷ್ಟೇ. ನಿಮಗೆ ಸಂಗೀತ ಮುಖ್ಯ ಆಗೋದೇ ಇಲ್ಲ ಅಲ್ಲಿ. ಉದಾಹರಣೆ ನಿಮ್ಗೆ ಗಿಳಿಯ ಪಂಜರದೊಳಗಿಲ್ಲ, ನಂಗೆ ಅದು ಬರೋದಿಲ್ಲ. ನನಗೆ ಕಾರಂತರದ್ದು ಅಷ್ಟು ಗೊತ್ತಿಲ್ಲ, ಬಟ್ ಗಿಳಿಯ ಪಂಜರದೊಳಗಿಲ್ಲ ನೀವು ಯಾವುದೇ ಕೇಳಿ ನೀವು. ಗಿಳಿಯು ಪಂಜರದೊಳಿಲ್ಲ. ಆಮೇಲೆ ಇದು ಇದೆಯಲ್ಲ ಗಜವದನ ಹೇರಂಬ, ಅದು ನಿಮಗೆ ಪ್ರೋತ್ಸಾಹಿಕಾಗೆ ಮಾಡಿರೋದು. ಅದು ಗಣೇಶ ಅದು ಒಂದು ವಿಡಂಬನೆ. ಸೊ ವಿಡಂಬನೆ ಪ್ರಾರ್ಥನೆ ನೋಡಿ ಹೆಂಗಿದೆ ಕಾರಂತರದ್ದು. ಅದು ನಿಮ್ಮ ಕಂಪ್ನಿ ನಾಟಕದಲ್ಲಿ ರಾಗಕ್ಕೂ ಅಪಚಾರ ಆಗಬಾರ್ದು. ಕಂಪ್ನಿ ನಾಟಕದಲ್ಲಿ ಇವಾಗ ರಾಜ್ಕುಮಾರ್ ಕಂದ ಪದ್ಯ ಹಾಡಿದ್ದಾರೆ ನೋಡಿ ಬಬ್ರುವಾಣದಲ್ಲಿ, ಯಾರು ತಿಳಿವರು ನಿನ್ನ ಭುಜಬಲದ ಪರಾಕ್ರಮ. ರಾಗದಲ್ಲಿ ಕೇದಾರಗೌಡ ಅದು ಹೆಂಗೆ ಥಿಯೇಟ್ರಲ್ಲಿ, ಪ್ರೊಫೆಷ್ನಲ್ ಥಿಯೇಟ್ರಲ್ಲಿ ಹೆಂಗೆ ಆಡ್ತಾರೆ ಹಂಗೆ ಹಾಡಿದ್ದಾರೆ, ಅದನ್ನೇ ಫಾಲೋ ಮಾಡಿದ್ದಾರೆ. ಅದು ಶಾಸ್ತ್ರ. ಇಲ್ಲಿ ಬಿ ವಿ ಕಾರಂತರು ಹಂಗಲ್ಲ, ಟೋಟ್ಲಿ ಎಕ್ಸ್ಪೆರಿಮೆಂಟಲ್. ಮುರಿದ್ರು ಶಾಸ್ತ್ರನ. ಮುರಿತಾರೆ. ಮತ್ತು ಇವಾಗ ಬಿ ವಿ ಕಾರಂತನ ಫಾಲೋ ಮಾಡ್ತಾರೆ ಈಗ ಬೇರೆಯವರು. ಈಗ ಬಿ ವಿ ಕಾರಂತದ್ದು ಒಂದು ಶಾಸ್ತ್ರ. ಅದು ಒಂದು ಶಾಸ್ತ್ರ. ಹಾಗೆ ಅದಕ್ಕೆ ಯಾವಾಗಲೂ ಆರ್ಟ್ ಫಾರ್ಮು. ಇವನ್ ವೆಸ್ಟರ್ನ್ ಥಿಯೇಟರ್ಸಲ್ಲೂ ಹಾಗೆ ಇರೋದು. ನಿಮಗೆ ಥಿಯೇಟರ್ಸ್ ಆಗಲಿ, ಮ್ಯೂಸಿಕ್ ಆಗಲಿ. ನಿಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಮುಂಚೆ ಎಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇದ್ದಿದ್ದು ವೆಂಚರ್ಸ್ ಅಂತ. ಇವಾಗೆಲ್ಲ ಫೇಮಸ್ ಗಿಟಾರಿಸ್ಟ್ ಆಲ್ಡಿ ಮ್ಯೂಲ್ ಅವ್ರನ್ನೆಲ್ಲ ಕೇಳಿದ್ರೆ ನಿಮ್ಗೆ ಯಾರು ಸ್ಫೂರ್ತಿ ಅಂದರೆ ವೆಂಚರ್ಸ್ ಗಿಟಾರ್ ಅಂತ. ಸಿಂಪಲ್ಲಾಗಿರೋದು. ಅದು ಒಂದೊಂದು ಮೆಟಮಾರ್ಫಿಸಿಸ್ ಆಗ್ತಾ ಹೋಗುತ್ತೆ.
ಪಾಪ್ ಮ್ಯೂಸಿಕ್ ಒಂಥರ ಇತ್ತು, ಪಾಪ್ ಮ್ಯೂಸಿಕ್, ವೆಸ್ಟರ್ನ್ ಪಾಪ್ ಮ್ಯೂಸಿಕ್ ಒಂಥರ ಇತ್ತು. ಅದು ಆಮೇಲೆ ಮೈಕಲ್ ಜಾಕ್ಸನ್ ಬಂದಮೇಲೆ ಅದ್ರ ರೂಪುರೇಷನ್ ಚೇಂಜ್ ಆಗುತ್ತೆ. ಅದಕ್ಕೆ ಪಿಕ್ಚರೈಸೇಷನ್ನು ಮಾಡ್ತಾರೆ ರೀತಿ, ತಯಾರಿ ಎಲ್ಲ ವ್ಯತ್ಯಾಸ ಆಗೋಯ್ತು. ಹಾಗೆ ಚಲನಚಿತ್ರದಲ್ಲೂ ಹಾಗೇ. ಇವಾಗ ನೋಡಿ, ನಿಮಗೆ ಭಾಳ ಚೆನ್ನಾಗಿ ಹೇಳ್ತೀನಿ, ನಿಮ್ಮ ಚಲನಚಿತ್ರದ ಬಗ್ಗೆ ಅರಿವು ಚೆನ್ನಾಗಿದೆ ಅನಿಸುತ್ತೆ ನನಗೆ. ನನ್ನ ಪ್ರಕಾರ ನಿಮಗೆ ನೋಡಿ, ಆರ್ ಎನ್ ಜಯಗೋಪಾಲ್, ಉದಯ್ ಶಂಕರು, ಮತ್ತು ಅವರು ವಿಜಯ ನರಸಿಂಹ ಅವ್ರದ್ದೊಂದು ಪೀಳಿಗೆ, ಅವ್ರಿಗೊಂದು ಟೀಮು. ವಿಜಯ ನರಸಿಂಹ, ಆರ್ ಎನ್ ಜಯಗೋಪಾಲ್, ವಿಜಯ್ ಭಾಸ್ಕರ್, JKV, ಉದಯ್ ಶಂಕರು, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, TG ಲಿಂಗಪ್ಪ, ಹೀಗೆ ಒಂದೊಂದು ಟೀಮ್ ಇರೋದು ಅವರ ಇದರಲ್ಲಿ. ಅದನ್ನು ಮುರಿದುಬಿಟ್ರು ಹಂಸಲೇಖ. ನೋಡಿ, ಒಂದು ಟ್ರೆಂಡ್ ಬಂತು ನೋಡಿ ಹಂಸಲೇಖ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ. ಅದಾದಮೇಲೆ ಇವಾಗ ಯಾರ್ಯಾರು ಬಂದ್ಯಾರು, ಇವಾಗ ಬಂದಿರೋರು ನನಗೆ ಗೊತ್ತಿಲ್ಲ ಪರಮ್ ಅವರೇ. ಬಟ್ ಇವಾಗ ಬಂದಿರೋದು ಈಗ ಸಾಹಿತ್ಯದ ಚಿತ್ರಕ್ಕಾಗಿ ಏನೋ ಮಾಡಿರ್ಬೋದು, ಮೌಲ್ಯತೆ ಕಮ್ಮಿ ಆಗಿದೆ ಅನಿಸುತ್ತೆ ನನಗೆ. ಚಿತ್ರಕ್ಕಾಗಿದೆ ಅದು, ನಂಗೆ ಹಂಗೆ ಬೇಕು, ಏನು ಮಾಡೋಕ್ಕಾಗಲ್ಲ ಅಂದಾಗ ಒಬ್ಬ ರೈಟ್ರು ಏನೂ ಮಾಡೋಕ್ಕಾಗಲ್ಲ. ಪೋಯ್ಟ್ರಿ ಈಸ್ ಡೈಲ್ಯೂಟೆಡ್ ಪೋಯ್ಟ್ರಿ. ಅವಾಗ ಪೋಯ್ಟ್ರಿ ಇರೋದು. ಎಸ್. ಇವಾಗ ಯಾವುದೋ ಹಾಡು ಕೇಳಿದ್ರೆ ಇವಾಗ ಯಾವುದು ನಿಮಗೆ ಇನ್ನು ನೋಡಿ, ಹುಣಸೂರು ಕೃಷ್ಣಮೂರ್ತಿ. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ಹೊಂದಿದೆ ಒಳಗೆ ಕಾಮಾದಿ ಬಯಕೆ. ಮಾನವ ನೋಡಿ ಹೆಂಗಿದೆ ಅರ್ಥ. ಉಸಿರಾಡುವ ತನಕ ನಾನು ನನದೆಂಬ ಮಮಕಾರ, ನಿಂತ ಮರುಗಳಿಗೆಯೇ ಮಸಣದ ಸಂಸ್ಕಾರ. ಹೆಂಗೆ ಭಾವನೆ ಹಾಡಿ ಅಪ್ಪಿ. ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ. ಇದು ನೋಡಿ, ಸಿನಿಮಾ ಹಾಡು, ಇದ್ರ ಜೊತೆಗೆ ತತ್ವ. ಇವಾಗ ಯಾವ್ದಾರು ಒಂದು ಉದಾಹರಣೆ ಕೊಡಿ ಸಾಹಿತ್ಯ, ಪ್ರೆಸೆಂಟ್ ಮ್ಯೂಸಿಕಲ್ಲಿ. ಸ್ವಲ್ಪ ಹಳೆ ಕಾಲದವರಾಗಿರೋದ್ರಿಂದ ಸ್ವಲ್ಪ ಸಂಗತಿಗಳಾಗುತ್ತೆ. ಇದನ್ನು ನೋಡಿ, ನನಗೆ ಸಾಹಿತ್ಯ ನಾನು ನೋಡ್ಕೊಳ್ಳೋಲ್ಲ, ಎಲ್ಲ ಹೇಳ್ತಾ ಇದ್ದೀನಲ್ಲ. ಎಷ್ಟು ವರ್ಷದ್ದು? 60 ವರ್ಷದ್ದು. ಆಮೇಲೆ ರಾಜ್ಕುಮಾರ್ ಚಿತ್ರ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದವ್ರು ನಾವು, ಬೆಳ್ಕೊಂಡ್ಬಂದವ್ರು ನಾವು. ಸೊ ಇದು ಸಂಗೀತದ ಆಳ. ಅವನು ಒಂದು ಅದ್ಭುತವಾದ ಒಂದು ಪಾಸಿಟಿವ್ ಹುಚ್ಚರಸ ಅಂತೇಳಿ ಇದ್ದವನು ನಾನು ವ್ಯಕ್ತಿ. ಹುಚ್ಚರಸ ಮುಕ್ತ. ನಾನು ಬಿ ವಿ ಕಾರಂತಗೂ ಕೆಲಸ ಮಾಡಿದ್ದೀನಿ, ಸಂಖ್ಯಾ ಬಾಳಿಯಾಗಿ ಮಾಡಿದ್ದೀನಿ, MS ಸತ್ಯಗೆ ಮಾಡಿದ್ದೀನಿ ಕೆಲಸ. ಒಂದು ಒಳ್ಳೆ ಅನುಭವ. ಬಿ ವಿ ಕಾರಂತ ಅವ್ರಿಗೆ ನನ್ನ ಹೆಸರು ಯಾವಾಗಲೂ ಮರ್ತೋಗ್ಬಿಡೋರು. ನೀವು ಅದು ಯಾವ ವಾದ್ಯ ನುಡಿಸ್ತಿರಲ್ಲ, ಯಾರು ನೀವು? ನಮ್ಮ ಅಣ್ಣ ತುಂಬ ಪರಿಚಯ. ನಮ್ಮ ಅಣ್ಣ ತುಂಬ ನುಡಿಸ್ತಾ ಇದ್ದ, ಮುರಳಿಯವರು. ನೀನು ಸಂಗೀತ ಎಲ್ಲ ಬೇಡ ಮುರಳಿ, ನನಗೆ ಬೀದಿಲಿ ಗೊಲ್ಲ ಬರ್ಸ್ತಾನಲ್ಲ, PP ಬರ್ಸ್ತಾನಲ್ಲ, ಹಂಗೆ ಬೇಕು ಅಂತ. ನೀನು ಶಾಸ್ತ್ರೀಯ ಬಿಟ್ಬಿಡು. ಶಾಸ್ತ್ರಿ ಗೊಲ್ಲ ಬರ್ಸ್ತಾನೆ, ಬೀದಿಲಿ ಒಬ್ಬ ಬರ್ತಾ ಇರ್ತಾನಪ್ಪ, ಹಂಗೆ ನೀನು ನುಡಿಸ್ಬೇಕು. ಬರ್ತಾರೆ, ಹಂಗೆ ಬೇಕು ಅಂತ ಅವರು ಬೇಕಾದಂತಾರೆ. ಅಂದರೆ ಅವರು ತುಂಬ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋರು, ರಿಯಲಿಸ್ಟಿಕ್ ಥಿಂಕಿಂಗ್ ಅಂತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಯಾರು ಹೇಳ್ತಾಯಿದ್ರು, ಅದೆಲ್ಲ ಮಾರ್ಚರಿಗೆಲ್ಲ ಕರ್ಕೊಂಡು ಹೋಗ್ಬಿಡೋರಂಥವ್ರು. ಕೂತ್ಕೊಂಡು ಅನುಭವ, ಸಾವು ಇದು ಹೆಂಗಿರುತ್ತೆ, ಶವಗಾರಿಕೆ. ಶವಗಾರಿಕೆಲ್ಲ ಅದೆಲ್ಲ ಆ ಥರ ಎಕ್ಸ್ಪೀರಿಯೆನ್ಸ್. ಅವರು ತುಂಬ ರಿಯಲಿಸ್ಟಿಕ್ಕು. ಅಂದರೆ ಭ್ರಮಾಲೋಕದವರು, ಅಂತ ಭ್ರಮಾಲೋಕ ಕ್ರಿಯೇಟ್ ಮಾಡ್ತಾ ಇದ್ದಿದ್ದು ಯಾರು? ನಿಮ್ಮ ಕಮರ್ಷಿಯಲ್, ಇಲ್ಲಿ ಮನಮೋಹನ್ ದೇಸಾಯಿ ಹಿಂದಿಲಿ, ಇಲ್ಲಿ ನಮ್ಮ ರವಿಚಂದ್ರನು, ಇವೆಲ್ಲ ಭ್ರಮಾಲೋಕ. ನಮ್ಗೆ ಹಿಂಗಿರ್ಬೇಕು, ಕಲರ್ಫುಲ್. ಅಂದರೆ ಲಾರ್ಜರ್ ದ್ಯಾನ್ ಲೈಫ್ ಅಂತಾರಲ್ಲ, ಇವಾಗ KGS ಸಿನಿಮಾ ಬಂದಿದೆ, ಲಾರ್ಜರ್ ದ್ಯಾನ್ ಲೈಫ್. ರಿಯಲ್ ಫಿಲಮ್ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಲಾರ್ಜರ್ ದ್ಯಾನ್ ಲೈಫ್. ಬಿ ವಿ ಕಾರಂತ ರಿಯಲಿಸ್ಟಿಕ್ಕು. ಸೊ ಅದು ಅಂದರೆ ಈ ವ್ಯತ್ಯಾಸಗಳು ಫಿಲಮಲ್ಲಿ ಹೇಳಿ. ಇವಾಗ ನಿಮ್ಮ ಸತ್ಯಜಿತ್ ರೇ ಅಂದರೆ ರಿಯಲಿಸ್ಟಿಕ್ಕು ನೋಡಿ. ಶ್ಯಾಮ್ ಬೆಣಗಲ್, ಪುಟ್ಟಣ್ಣ ಕಣ್ಗಲ್, ಬಾಲಚಂದರ್, ಇವರೆಲ್ಲ ಬ್ರಿಡ್ಜ್ ಡೈರೆಕ್ಟರ್ಸ್, ಸೇತುವೆ. ಇಲ್ಲಿ ಸಾಮಾನ್ಯ ಜನಕ್ಕೆ ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ ಅರ್ಥ ಆದರೆ ಸೂಪರ್ ಮೂವಿ. ಅದು ಕೆಲವರಿಗೆ ಜೀರ್ಣವೇ ಆಗಲ್ಲ. ಸತ್ಯಜಿತ್ ರೇ, ಮೃಣಾಲ್ ಸೆಟ್ ಎಲ್ಲ. ಬಿ ವಿ ಕಾರಂತದ್ದು ಕೆಲವ್ರಿಗೆ ಮಾತ್ರ ಆಗುತ್ತೆ, ಕೆಲವ್ರಿಗೆ ಜೀರ್ಣ ಆಗಲ್ಲ. ಇವರು ಕಣ್ಣಿಗೆ ಒಳ್ಳೆ ಹೊಳಪು, ಬಣ್ಣಗಳು,
ರವಿಚಂದ್ರನ್. ಅಂದರೆ ನಿಮಗೆ ಒಂದು ಮನೋರಂಜನೆಗೇ ಬೇಕು ಅಂತ, ಮನೋವಿಕಾಸಕ್ಕೆ ಎಜುಕೇಟಿವ್ ಆಗಿ ಹೋಗಬೇಕು, ಎಸ್ಥೆಟಿಕ್ ಆಗಿರಬೇಕು ಅಂದರೆ ಪುಟ್ಟಣ್ಣ ಕಣಗಾಲು, ಸಿದ್ಧಲಿಂಗಯ್ಯನವರು, ಬಂಗಾರ ಮನುಷ್ಯ ನೋಡಿ, ನಮ್ಮ ಮನೆಯಲ್ಲೆಲ್ಲೋ ಏನೋ ಆದಂಗೆ ಇರುತ್ತೆ. ಭೂತಾಯಿ ನೋಡಿ, ಭೂತಾಯಿ ಮಗ ಅಯ್ಯೋ ಥರ ಇನ್ನೊಂದು ಸಿನಿಮಾ ಬಂದೇ ಇಲ್ಲ ಸರ್, ಅದು ಬಂದೇ ಇಲ್ಲ. ಇದು ನನ್ನ ಒಂದು ಲೈಫು. ಸಂಗೀತದಲ್ಲೇ ಸಿನಿಮಾದಲ್ಲೂ ಇದ್ದೆ, ಮತ್ತು ಜಾಸ್ತಿ ನನ್ನ ಭಾವಗೀತೆನೆ. ಯಾರು ಅಶ್ವಥ್ ಸರ್ ಜೊತೆಗೆ? ಎಲ್ಲ ಯು ನೇಮ್ ದಿ ಆರ್ಟಿಸ್ಟ್, ಐ ಹ್ಯಾವ್ ವರ್ಕ್ ವಿತ್ ಎವ್ರಿಬಡಿ. ಅಶ್ವಥ್ ಅಂದರೆ ಭಾಳ ನಂಟು. ಅಶ್ವಥ್ ಬಲ್ಗೈ ಎಡಗೈ, ನನ್ನ ಜೊತೆ ಬಾಲಿನೂ ಇದ್ದರು, ಯಾವುದೋ ಒಂದು ಕೈ. ಬಟ್ ಅವ್ರ ಜೊತೆ ಇದ್ದೆ, ತುಂಬ ಒಳ್ಳೆ ಹಾಸ್ಯಪ್ರಜ್ಞೆ, ಕೋಪ, ಸಿಡುಕು ಎಲ್ಲ ಸಹಿಸ್ಕೊಂಡಿದ್ದೀನಿ. ಕತ್ತಲಲ್ಲಿ ಬೆತ್ತಲ್ಲಾದ ಚಂದ್ರಮ್ಮ, ಬಿತ್ತಿ ತಾರೆಗಳ ಬೆಳೆದಾರೆಷ್ಟು ಸಂಭ್ರಮ. ಹೆಂಗೆ ಹೋದ್ರಿ ಅವ್ರ ಹತ್ರ ಫಸ್ಟ್? ಇದೊಂದು ದೊಡ್ಡ ಕತೆ. ನಮ್ಮ ಫ್ರೆಂಡ್ ಒಬ್ಬರು ದೂರದರ್ಶನಲ್ಲಿ ಕೆಲಸ ಮಾಡ್ತಾಯಿದ್ರು, ರಾಘವನ್ ಅಂತ, ಸೆಷನ್ ಡೈರೆಕ್ಟ್ರು. ಅವರು ಥಿಯೇಟ್ರ್ ಪರ್ಸನು, ಮೈಸೂರು BN ಡ್ರಾಮೆಟಿಕ್ಸ್ ಮಾಡಿದ್ರು. ಅವ್ರಿಗೆ ಕೆಲಸ ಸಿಕ್ತು ಆಕಾಶವಾಣಿಯಲ್ಲಿ, ಪೆಕ್ಸಾಗಿ. ಪ್ರಭಾ ಥಿಯೇಟ್ರಲ್ಲಿ ಒಂದು ಫಿಲಮ್ ಕಾಕನಕೋಟೆ ಅಂತ ಒಂದು ಫಿಲಮ್ ಬಂತು, ಲೋಕೇಶ್ ಮಾಡಿದ್ದು. ನಾವೆಲ್ಲ ಮೈಸೂರು ಭಾಷೆ, ನಾವೆಲ್ಲ ಒಟ್ಟಿಗೆ ಒಂದು ಗ್ಯಾಂಗ್ ಹೋದ್ವಿ ಕಾಕನಕೋಟೆಯಲ್ಲಿ. ಟೈಟಲ್ ಕಾರ್ಡ್ ಬಂತು. ನಮ್ಮ ಅಣ್ಣನೂ ಸ್ವಲ್ಪ ಒಡ್ಡು ಬಾಯಿ, ಸೆನ್ಸಾರ್ ಇಲ್ಲ ಬಾಯಿಗೆ. ಯಾವನು ಹಾಡಿದಲ್ಲ, ಪ್ರತಿಮನು S.G. ಬರ್ಮನ್ ಥರ ಹಾಡಿದಾನೆ, ಬೆಟ್ಟದ ಅಡಿಯಲ್ಲಿ. ಇದು ಅವನು ಹಾಡಿದಲ್ಲ 76, 77. ನಾನೇ S.G. ಬರ್ಮನ್ ಥರ ಕೇಳ್ತಾ ಇದ್ದೆ. ಅಶ್ವಥ್, ನಮ್ಗೆ ಅಶ್ವಥ್ ಯಾರು ಗೊತ್ತಿಲ್ಲ, ನಾ ಕನಸಲ್ಲೂ ನೆನೆಸಿರ್ಲಿಲ್ಲ. ಇದು ನಾನು ಬರ್ತಿದ್ದೀನಿ, ಅಶ್ವಥ್ ಅವ್ರ ಆರ್ಟಿಕಲಲ್ಲಿ ಬರ್ತಿದ್ದೀನಿ. ಅವ್ರು ಬೇರೆ ನಂಗೆ ರೇಗಿಸಿದ್ರು, ಅಶ್ವಥ್ ಅಲ್ರಿ ನನ್ನ ಬಗ್ಗೆ ಬರೀಬೋದು, ನಿಮ್ಮ ಬಗ್ಗೆನೇ ಬರ್ಕೊಂಡ್ಬಿಟ್ಟಿದ್ದೀರಿ ಅಂತ. ನಿಮ್ಮ ಬಗ್ಗೆ ಎಲ್ಲರೂ ಬರೀತಾರೆ, ನನ್ನ ಒಡನಾಟನ ಬರಿಬೇಕು ಸರ್ ಅಂತ ಅಶ್ವಥ್ ಹತ್ರ ಜಗಳ ಆಡಿದೆ. ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು, ಒಂದು ವಿಶ್ಲೇಷಣೆ ಕೊಡಿ, ನಮ್ಮ ಹಾಡಿಗೆ ಒಂದು ವಿಶ್ಲೇಷಣೆ ಕೊಡಿ, ಅದನ್ನು ಮಾಡಿ ಅಂತ. ಆಮೇಲೆ ಅಶ್ವಥ್ ಆರ್ಟಿಕಲ್ ಬರೆದುಕೊಟ್ಟೆ. ಆಮೇಲೆ 81ನಲ್ಲಿ ಒಂದು ಡಾಕ್ಯುಮೆಂಟ್ರೀಸ್ ನುಡ್ಸೋಕ್ಕೆ ಶುರು ಮಾಡಿದೆ. CR ಸಿಂಹಾಗೆ ಅಶ್ವಥ್ ಮ್ಯೂಸಿಕ್ಕು, CR ಸಿಂಹದ್ದು ಡಾಕ್ಯುಮೆಂಟ್ರಿ. ಅಲ್ಲಿಂದ ಪರಿಚಯ ಅಶ್ವಥ್. 80s ಇಂದ 80s ಅವಾಗ ನ್ಯೂಸ್ ರೀಲೆಲ್ಲ ಬರ್ತಾಯಿತ್ತು. ನ್ಯೂಸ್ ರೀಲು, ಡಾಕ್ಯುಮೆಂಟ್ರಿಗಳು, ಫಿಲ್ಮ್ಸ್ ಡಿವಿಷನ್, ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್, ಅಲ್ಲೇ ಆನಂದ್ ಸ್ವಾಮಿ ಪರಿಚಯ ಆದರು. ಅದಾದಮೇಲೆ ಅವರು ಸ್ವಲ್ಪ ಭಾಳ ವ್ಯವಹಾರಿಕವಾಗಿದ್ದರು, ಎಲ್ಲೂ ಆತ್ಮೀಯತೆ ಏನೂ ಇರ್ತಿರ್ಲಿಲ್ಲ. ಅವ್ನು ನೋಡು ಎಲ್ಲರೂ ಭಯ ಬೀಳೋರು. ಯಾಕೆ? ಅದು ಸಿಡುಕ್ಬಿಡೋರು ಡಮ್ ಅಂತ. ಯಾವುದೋ ಇಷ್ಟ ಆಗಿಲ್ಲ ಅಂದರೆ ಡಮ್ ಅಂತ ಎದುರಿಗೆ ಹೇಳ್ಬಿಡೋದು, ಒಂಥರ ಫ್ರ್ಯಾಂಕು. ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ತನಕ ಕಷ್ಟ. ಆಮೇಲೆ ಒಳಗೆ ಹೋಗ್ಬಿಟ್ರೆ ಅವರು ಒಂಥರ ಸ್ವಲ್ಪ ಸ್ವೀಟ್ ಆಫ್ ಎ ಜಾಕ್ ಫ್ರೂಟ್ ಅಂತ, ಸ್ವಲ್ಪ ಹೊರಗಡೆ ಬೇರ್ ಲವ್ ಅಂತಾರಲ್ಲ, ಬೇರ್ ಲವ್ ಅವರು. ಆಮೇಲೆ ಒಂದು 3 ವರ್ಷ ಆಯಿತು, ಒಂದು ಕೆಂಗುಲಾಬಿ ಕ್ಯಾಸೆಟ್ ರಿಲೀಸ್ ಆಯಿತು. ಅದಾದಮೇಲೆ ಆ್ಯಕ್ಟ್ರ್ ಲೋಕೇಶ್ ಫ್ರೆಂಡ್ ಒಬ್ರು ಇದ್ದರು, ಅವರು ಯಾರು ಶೆಟ್ರು ಅಂತ, ಇವಾಗ ಜ್ಞಾಪಕನೇ ಇಲ್ಲ, ಇಲ್ಲೆಲ್ಲ ಈಗ ಎಲ್ಲಿ ಮನೆಯೇ ಮರ್ತೋಯ್ತು. ಅವ್ರ ಮನೆ ಒಂದು ಬೈಟಕ್, ನಾನು ನಮ್ಮ ಬಾಲಿ ಇದ್ವಿ, ಲಕ್ಷ್ಮಣರಾವು, ಲೋಕೇಶ್ ಎಲ್ಲ ಇದೆ. ಅವತ್ತು ಅದು ಇದ್ದಾಗ ಎಲ್ಲ ರಂಗೇರಿದ್ರು, ಎಲ್ಲ ರಂಗೇರಿದ್ರು. ಅವತ್ತು ನಾವೊಬ್ಬನೇ ಮ್ಯಾಂಡ್ಲಿನ ಅವತ್ತು ಅವರು ಹಾಡ್ತಾ ಇದ್ದಾಗ ಶ್ರುತಿ ಜೊತೆಗೆ ನಾನು ಹಾಕೊಂಡ್ಬಿಟ್ಟು ಅದೇನೋ ಒಲವು ಬಂತು. ಆಮೇಲೆ ಅವ್ರಿಗೆ ಅಶ್ವಥ್ ಪ್ರೀತಿ ಇದೆಯಲ್ಲ, ನಮ್ಮ ಪ್ರಾಣ ತೆಗಿತೆ, ಹೊಡೆದ್ಬಿಡ್ತಾರೆ ಪ್ರೀತಿ ಇದ್ದರೆ, ಪಟ್ ಅಂತ ಹೊಡೆದ್ಬಿಟ್ಟು, ನಿಮ್ಮ ಲೈಫಲ್ಲಿ ಬಿಡೋಲ್ಲ ನಿಮ್ಮನ್ನ ಅಂದರು ನನಗೆ. ಹೊಡೆದ್ಬಿಟ್ರು. ನೀವು ನನ್ನ ಜೊತೆ ಇರ್ತೀರಾ ಪ್ರಸಾದ್, ಟಿಲ್ ಐ ಡೈ ಯು ವಿಲ್ ಬಿ ವಿತ್ ಮೀ ಅಂದರು. ನೋಡಿ, ದಿಸ್ ಇಸ್ ದ ಡೈಲಾಗ್. ಟಿಲ್ ಹಿಸ್ ಲಾಸ್ಟ್ ಬ್ರೆತ್ ಐ ವಾಸ್ ವಿತ್ ಹಿಮ್, ಲಾಸ್ಟ್ ಬ್ರೆತ್ವರೆಗೆ. ನಮ್ಮ ಮುರಳಿನೂ ಇದ್ದ, ನಾನು ಇನ್ನೂ ಇದ್ದೀನಿ, ಅವ್ರಿಲ್ಲ ಈಗ. ಅಶ್ವಥ್ ಎಮೋಷ್ನಲ್ ಆಗುತ್ತೆ. ನನಗೆ ನಮ್ಮ ತಂದೆ ಹೋಗ್ಬಿಟ್ಟಂಗೆ ಒಂದು ಭಾವನೆ ಹೋಯ್ತು ಅವ್ರು ಹೋದಾಗ. ತುಂಬ ಒಂದು ವ್ಯಾಕ್ಯೂಮ್ ಅಂತ ಕ್ರಿಯೇಟ್ ಆಗುತ್ತೆ ನೋಡಿ, ಆ ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು ಅಶ್ವಥ್ ಹೋದಾಗ. ಆನಂದ್ ಸ್ವಾಮಿ ಹೋದಾಗ ತುಂಬ ಲಾಸ್ ಸರ್, ತುಂಬ ಲಾಸು. ಆಮೇಲೆ ಅವರು ಅದಾದಮೇಲೆ ನನಗೊಂದು ಕ್ಯಾಸೆಟ್ ಅಸೈನ್ಮೆಂಟ್ ಬಂತು. ನೀವು ಸುಮ್ಮ ಮಾಡಬೇಡ್ರಿ, ನನ್ನ ಪರ್ಮಿಷನ್ ಕೇಳಬೇಕು ನೀವು ಅಂದರು ಅಶ್ವಥ್. ಸಿನಿಮಾ ಮಾಡೋಕ್ಕೆ? ಅಲ್ಲ, ಹಾಡು ಭಾವಗೀತೆ, ಋತು ವಸಂತ ಅಂತ ಮಾಡಲಾಗ ನೀವು ಹಾಡು ತೋರಿಸ್ಬಿಟ್ಟು ಟೇಪ್ ಮಾಡಿಬಿಟ್ಟು ನಂಗೆ ಕೇಳಿಸಿ ಅಂತ. ಕೇಳಿದ್ಮೇಲೆ ನಾನೇ ಹಾಡ್ತೀನಿ 2 ಹಾಡು ಅಂತ ಹೇಳಿದ್ರು. ಚೆನ್ನಾಗಿ ಮಾಡ್ತೀರಾ ಅಂತ. ನನ್ನ ಬಗ್ಗೆ ಅವ್ರಿಗೆ ಆ್ಯಸ್ ಅ ಮ್ಯಾಂಡ್ಲಿನ್ ಪ್ಲೇಯರ್ ಗೊತ್ತಿತ್ತು, ಆ್ಯಸ್ ಅನ್ ಅರೇಂಜರ್ ಗೊತ್ತಿರಲಿಲ್ಲ. ನನ್ನ ಕ್ಯಾಸೆಟ್ಗೆ ನಾನು ರೆಕಾರ್ಡ್ ಮಾಡ್ತಿದ್ದಾಗ ಬಂದು ನೋಡ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಕ್ಯಾಸೆಟಿಂದ ನೀವು ಮಾಡ್ತೀರಾ ಅಂತ. ಆ ಕ್ಯಾಸೆಟ್ ಟೈಟ್ಲು ಆಲಿಂಗನ, B.R. ಲಕ್ಷ್ಮಣರಾವ್ದು. ಆ ಕ್ಯಾಸೆಟಿಂದ ನಾನು ಅವ್ರ ಜೊತೆ ವಾದ್ಯ ಸಂಯೋಜಕನಾದೆ. ಅದಾದಮೇಲೆ 2 ಸಿನಿಮಾ ವಾದ್ಯ ಸಂಯೋಜನೆ ಮಾಡಿದೆ ನಾನು, ಚಿನ್ನಾರಿ ಮುತ್ತ, ಕೊಟ್ರೆ ಶಿಕನ್ಸು. ಹಾರಿ ಹಾರಿ ಬಾನೇರಿ ತೇಲುತ್ತಿವೆ ಹಕ್ಕಿ
ನನ್ನ ಜೊತೆಗೆ ಪ್ರವೀಣ್ ದತ್ ಸ್ಟೀಫನ್ ಹಾಂ ಇಬ್ಬರು ಕೊಲಾಬ್ರೇಷನ್ ಮಾಡಿದ್ವಿ. ಅವಾಗ ಸಾಧು ಕೀಬೋರ್ಡ್ ನೋಡ್ತಲ್ಲ, ಹರಿಕೃಷ್ಣ ನುಡ್ಸಿಯಾನೆ ಅದಕ್ಕೆ 2 ಕೀಬೋರ್ಡ್ ಇತ್ತು. ಸೊ ಹಾಗಾಗಿ ಒಂದು ಮನೆ ಒಂಥರ ಇದ್ಬಿಟ್ಟಿದ್ದೆ. ಆಮೇಲೆ ತುಂಬ ಹಾಸ್ಯ ಪ್ರಜ್ಞೆ, ಎಲ್ಲಿ ಹೋದ್ರೂ ನಿಮಗೆಲ್ಲ ಕೆಲವು ದೇವ ಹೇಳಿದ್ದಾನೆ, ಕೆಲವು ನಾನು ನೋಡ್ತಾ ಇದ್ನ ದೇವಂದಲ್ಲ. ನೀವು ಹೇಳಿ, ನಿಮ್ದು ಎಕ್ಸ್ಕ್ಲೂಸಿವ್. ನಮ್ಮದು ಬೇರೆ, ದೇವಂದು ಸ್ವಲ್ಪ ಪ್ರೇಕ್ಷೆ ಇತ್ತು. ಅದು ನಾನು ನೋಡಿದಾಗ ದೇವ ಎಲ್ಲ ಬಂದು ರೆಕಾರ್ಡಿಂಗ್ ನುಡಿಸ್ತಾಯಿದ್ರು. ನನ್ನಷ್ಟು ಇದಿರ್ತಿರ್ಲಿಲ್ಲ. ಅವರದು ಒಂದು ಭಾಳ ಹಾಸ್ಯ ಪ್ರಸಂಗ ಅಂದರೆ, ನಾನು ಸಾಮಾನ್ಯವಾಗಿ ಯಾವ್ದಾರ ಅವ್ರು ಸ್ವಲ್ಪ ಭೋಜನ ಪ್ರಿಯ, ಯಾವ್ದಾರು ಹೋಟ್ಲ್ ಸಜೆಸ್ಟ್ ಮಾಡಿದ್ರೆ ಅಕಸ್ಮಾತ್ ಸರಿ ಇಲ್ಲ ಅಂದರೆ ಮುಖ ಮುರಿದಂಗೆ ಹೇಳ್ಬಿಡೋರು. ಭಾಳ ಚೆನ್ನಾಗಿದೆ ಸೆನ್ಸ್ ಆಫ್ ಹ್ಯೂಮರು. ನಾನು ರಮ್ಯಾ ಹೋಟ್ಲು ಗೊತ್ತಲ್ಲ ನಿಮ್ಮ ಮೈಸೂರಲ್ಲಿ, ರಮ್ಯಾ ಹೋಟ್ಲು ಫೇಮಸ್ಸು, ನಮ್ಮ ಯುವರಾಜ ಕಾಲೇಜ್ ಹತ್ರ ಇತ್ತು, ಇವಾಗ ಬೇರೆ ಕಡೆ ಹೋಗಿದೆ. ಇಡ್ಲಿ ಚೆನ್ನಾಗಿರುತ್ತೆ ಅಲ್ಲಿ, ಅವಲಕ್ಕಿ ದೋಸೆ ಎಲ್ಲ ಚೆನ್ನಾಗಿರುತ್ತೆ. ಬನ್ನಿ ಅಲ್ಲಿ ಹೋಗೋಣ ಪ್ರೋಗ್ರಾಮ್ ಮುಂಚೆ. ಸರಿ, ಅವ್ರದ್ದು ಪ್ರಾಬ್ಲಮ್ ಏನು ಅಂದರೆ, ಸರ್ವರ್ಗೆ ಕರೆದ್ರು 1 ಪ್ಲೇಟ್ ಇಡ್ಲಿ ಅಂದರೆ 2 ತಂದುಬಿಡ್ಬೇಡ, ನಿಮಗೆ 1 ಪ್ಲೇಟ್ ಇಡ್ಲಿ ದುಡ್ಡು ಕೊಡ್ತೀನಿ, ಒಂದೇ ಒಂದು ಇಡ್ಲಿ ತರಬೇಕು, ಚಟ್ನಿ ಸಪ್ರೇಟ್, ಸಾಂಬಾರು ಸಪ್ರೇಟ್. ಸರಿ, ಇಡ್ಲಿ ತಂದರು. ನಾವು ಒಂದು ತಿಂಡಿ ತೊಗೊಂಡ್ವಿ, ಇಡ್ಲಿ ಬಾಗಿಟ್ರು. ಈ ಇಮ್ಯಾಜಿನ್ ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ ಅವ್ರ ಹಾಸ್ಯನ. ಇಡ್ಲಿ ಬಾಗಿಟ್ಕೊಂಡು ಅಬ್ಬಬ್ಬಬ್ಬ ಅಂದರು. ಯಾಕಂತೀರ ನೀವು ಅಬ್ಬಬ್ಬಬ್ಬ ಅಂತೀರಲ್ಲ ಸರ್? ಬಹುಶಃ ಪ್ರಸಾದ್ ಒಂದು ಮಾತು ಹೇಳ್ತೀನಿ, ಈ ಹೋಟ್ಲಲ್ಲಿ ನಿಂಬೆಣ್ಣೆ ಇಟ್ಕೊಂಡಿಲ್ಲ ಉಪ್ಪಿಟ್ಟಿಗೆ, ಈ ಇಡ್ಲಿ ತಗೋತಾರೆ ಹಿಂಡ್ತಾರೆ ಅಂತ. ಹುಳಿಗೆ ಇನ್ನೊಂದು, ನಮ್ಮಲ್ಲಿ ಸಾರಿಗೆ ಹುಳಿನೇ ಹಾಕಲ್ಲ ಅಂತ. ಹಾಂ, ನಂಗೆ ಏನು ಕೇಳ್ತಾ ಇದ್ದಾರೆ ಅರ್ಥ ಆಗ್ತಿಲ್ಲ. ಅವ್ರಿಗೆ ಸನ್ಮಾನ ಬರುತ್ತಲ್ಲ, ಹಣ್ಣು ಕೊಡ್ತಾರಲ್ಲ, ಆ ದ್ರಾಕ್ಷಿ ಅಷ್ಟು ಹುಳಿ, ಹುಣ್ಸೆ ಮೊದಲು ಅದು ಹಾಕ್ತಾರೆ. ಹುಣ್ಸೆ ಮೊದಲು ದ್ರಾಕ್ಷಿ ಅಂದರೆ ಅವರು ಹಾಸ್ಯ ಪ್ರಜ್ಞೆ ಹಂಗಿತ್ತು. ಓಕೆ. ಇನ್ನೊಂದು ಸಲ ನಾವು ಆ ತಲೆದಂಡ ವರ್ಕ್ ಮಾಡ್ತಾಯಿದ್ವಿ ನಾಟಕಕ್ಕೆ, ನಟರಂಗ ನಾಟಕ. ಸಿಂಹ ಬಂದರು. ಅವರಿಬ್ಬರು ಭಾಳ ಸ್ನೇಹಿತರು, ಒಬ್ರಿಗೊಬ್ರಿಗೂ ತುಂಬ ಕಾಲ ಹೇಳ್ಕೊಡೋದು ಜಾಸ್ತಿ. ಇವ್ರು ಬಿಗಿನಿಂಗೇ ಸಿಂಹ ನನಗೆ ಹೇಳಿದ್ರು, ಇದು ಹಿಂಗಿದ್ರೆ ಹೆಂಗಿದೆ ಪ್ರಸಾದ್, ನನ್ನ ಜೊತೆ ತುಂಬ ತಮಾಷೆಗೆ ಮಾತಾಡೋರು. ಹಿಂಗಿದ್ರೆ ಗಿರೀಶ್ ಕಾರ್ನಾಡವರ ತಲೆದಂಡ ಅಂದರೆ ಹೆಂಗಿರುತ್ತೆ ನಾಟಕ. ಸಾರ್ ಆಮೇಲೆ ಅಷ್ಟೇ ಅಂದರೆ ನಾನು ರೇಗಿಸ್ತೆ ಅವ್ರಿಗೆ. ಅದಾದಮೇಲೆ ಎಲ್ಲೋ ಹೋದರು, ಎಲ್ಲೋ ಮಡಿವಾಳದ ಹತ್ರ ಎಲ್ಲ ಹೋಗಿದ್ರು. ಅಶ್ವತ್ ಸುಮ್ಮನೆ ಇರಬಾರ್ದಾ, ಹೋಗ್ಬಿಟ್ಟು ಬಂದರು. ನಾವು ರೆಕಾರ್ಡಿಂಗ್ ಮಾಡ್ತಾಯಿದ್ವಿ. ಎಲ್ಲ ಹೋಗಿದ್ದೆ ಸಿಂಹ ಅಂತ ಕೇಳಿದ್ರು. ಇಲ್ಲ, ಮಡಿವಾಳಕ್ಕೆ ಹೋಗಿದ್ದೆ, ಅಲ್ಲೇ ಅಡ್ಮಿಟ್ ಆಗಿಬಿಡ್ಬೇಕಾಗಿತ್ತು. ಇಲ್ಲ ನಾನು ಬಂದೆ, ಇನ್ನೊಬ್ಬನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ ಅಂತ. ಅಂದರೆ ಅಶ್ವತ್ನ ಹಬ್ಬ ಅವರು ಅಂದರೆ ಒಬ್ರಿಗೊಬ್ರಿಗೆ ಹಂಗೆ ನಮಗೂ ಹಂಗೆ ಇರೋರು. ತುಂಬ ಹಾಸ್ಯ ಪ್ರವೃತ್ತಿ ಇತ್ತು. ಮೂಡಿದ್ಬಿಟ್ರಂತೂ ಅದ್ಭುತ. ಆಮೇಲೆ ಅಷ್ಟೇ ಗಾಂಭೀರ್ಯ ಕೆಲಸ ಮಾಡ್ಬೇಕಾದ್ರೆ. ನೀವು ಕೇಳಿದ್ರಲ್ಲ ಸಂಯೋಜನೆದು, ಅವ್ರು ಹೆಂಗೆ ಮಾಡ್ತಾಯಿದ್ರು ಸಂಯೋಜನೆ ಅಂದರೆ, ಮನೆಯಲ್ಲಿ ಸಾಹಿತ್ಯ ನೋಡ್ಕೊಂಡು ವರ್ಕ್ ಮಾಡಿಬಿಡೋರು. ಮನೇಲಿ ಸ್ವಲ್ಪ ಸಾಹಿತ್ಯ ನೋಡಿರೋರು. ಅದು ಮೇಕಿಂಗ್ ಅಂತೂ ತುಂಬ ಚೆನ್ನಾಗಿರೋದು. ಕಾಮತ್ ಹೋಟ್ಲು, AC ರೂಮ್ 401, 402, 403 ಯಾವ್ದಾರ ಒಂದು ನಂಬರ್. ಆರ್ ಲಕ್ಷ್ಮಣರಾವ್ ಇರೋರು, ಅವ್ರು ಚಿಂತಾಮಣಿಯಿಂದ ಬರೋರು. ನಾನು ಮೈಸೂರಿಂದ ಬರ್ತಾಯಿದ್ದಾಗ ನಮ್ಮಲ್ಲೇ ರೂಮಲ್ಲೇ ಉಟ್ಕೊಂಡ್ಬಿಡ್ತಾಯಿದ್ದೆ. ನಾವು ಬೆಳಗ್ಗೆ ಹೋಗ್ಬಿಟ್ಟು ಅವ್ರು ಕರೆಕ್ಟಾಗಿ 9 ಗಂಟೆ ಹಾರ್ಮೋನಿಯಂ ಉಟ್ಕೊಂಡು ಬಂದುಬಿಡೋರು. ನಾವು ಹೋಗ್ತಾಯಿದ್ವಿ. ನಾನು ಬಾಲಿ, ಮ್ಯಾಂಡ್ಲಿನ್ನು, ಡೋಲಕ್ಕು. ಅದಾದಮೇಲೆ ಬೆಳಗ್ಗೆ ಎಲ್ಲ ಜುಂಜಿ ಅಂತ. ಆಮೇಲೆ ಒಂದು ಲೆವೆಲ್ ಬಂದಮೇಲೆ ಮ್ಯಾಂಡ್ಲಿನ್ ನುಡಿಸ್ತಾಯಿದ್ವಿ. ಹಾಗೆ ಹಾಡೋದು. ರಾತ್ರಿ ಎಲ್ಲ ಕವಿಗಳು ಬರೋರು. ಒಂದು ಸಲ ಫುಲ್ಲು ಕೇಳೋದು. ಒಂದು 7ರಿಂದ 8 ಗಂಟೆ ಒಂದು ಲೆವೆಲ್ಲು. ಆಮೇಲೆ ಸ್ವಲ್ಪ ಕಲರು ಗ್ಲೋರಿಫಿಕೇಷನ್ ಆದಮೇಲೆ ಒಂದು ನೆಕ್ಸ್ಟ್ ಲೆವೆಲ್. ಅಷ್ಟೊತ್ತಿಗೆ ಆ ಚಂದ್ರ ಆಂಟಿ, ಅಶ್ವತ್ ಮಿಸ್ಸಸ್ ಬಿಸಿಬೇಳೆಭಾತ್, ಮೊಸರನ್ನ ಎಲ್ಲ ತರೋರು. ಊಟ ಮಾಡಿಕೊಂಡು, ಆವಾಗ ಆಟೋನೂ ಸಿಗ್ತಾ ಇರಲಿಲ್ಲ, ಕಷ್ಟಪಟ್ಕೊಂಡು ಹೋಗ್ತಾಯಿದ್ವಿ ನಾವು. ನಾನು ಅಲ್ಲೇ ಉಳ್ಕೊಂಬಿಡ್ತಾಯಿದ್ದೆ. ನೆಕ್ಸ್ಟ್ ಡೇ ಹೋಗುವೆ ಊರಿಗೆ. ಪ್ರೋಗ್ರಾಮ್ ಇದ್ದರೆ ಇಲ್ಲೇ ಉಳ್ಕೋತಾ ಇದ್ದೆ. ಒಂದು 20-22 ವರ್ಷ ಕಳೆದಿದ್ದೆ. ಇದೇ ರೊಟ್ಟಿ ಲೈಫ್, ಇದೇ ಲೈಫ್. ಕಾಮತ್ ಹೋಟ್ಲು ಅಂದರೆ ಅಡ್ಡ ನಮಗೆ. ಲಾಲ್ಬಾಗ್ ಕಾಮತ್ತು, ಈ ಮಿನರ್ವ ಸರ್ಕಲ್, ಮಿನರ್ವ ತುಂಬ ಚೆನ್ನಾಗಿತ್ತು ಸರ್. ಆಮೇಲೆ ಕಲಿಯೋದು ಅಂದರೆ ಹೆಂಗೆ ಗೊತ್ತಾ ಪರಮವ್ರೆ, ನಾವು ಕಲಿಯುವುದು ಅಂದರೆ, ನೀವು ಪಾಠ ಮಾಡ್ತೀವಿ, ಪಾಠ ಮಾಡಿದ್ರೆ ಕಲ್ತ್ಕೊಳ್ಳೋದು.
ನಾನು ಯಾರೋ ಮೇಷ್ ಹತ್ರ ಕಲ್ತಿದ್ದೀನಿ, ಕಲ್ತಿದ್ದದು. ಅಶ್ವತ್ಥ ಹತ್ರ ಕಲ್ತಿದ್ದು ಗ್ರಹಿಸಿ ಕಲ್ತಿರೋದು. ಅಶ್ವತ್ಥ ಹತ್ರ ಅವ್ರನ್ನ ನೋಡಿ ಅಬ್ಸರ್ವೇಷನ್, ಅನುಭವದಲ್ಲಿ ಬರೋ ಪಾಠ. ನಾ ಏನಾರು ಇವಾಗ ಮಾಡ್ತೀನಿ ಅಂದರೆ ಅದು ಕಲಿತದ್ದು ಮತ್ತು ಗ್ರಹಿಸಿದ್ದು ಎರಡನ್ನೂ ಅರಿತುಕೊಂಡು ನಾ ಕೆಲಸ ಮಾಡು. ಕಲಿತಿದ್ದು ಗ್ರಹಿಸಿದ್ದು ಎರಡು ಸೇರಿ ಕೆಲಸ ಆಗುತ್ತೆ. ಅದು ಮತ್ತೆ ನಾನು ಅರಿತುಕೊಂಡ್ರೆ, ಅರಿದೇ ಇದ್ರೆ ಹೋಯ್ತು. ಅರಿವಾಗಬೇಕದು. ಅರಿವಿನ ಪರಾಕಾಷ್ಠೆ ಜ್ಞಾನೋದಯ. ಅದಾಗಿಲ್ಲ ಸಾಮಾನ್ಯ ಜನ. ನಾನು ಅದಾಗಿಲ್ಲ. ಅರಿವಿನ ಪರಾಕಾಷ್ಠೆ ಜ್ಞಾನೋದಯ. ಜ್ಞಾನೋದಯ ಆಗಿರೋದು ಯಾರು? ಸಂಗೀತದಲ್ಲಿ ಜ್ಞಾನೋದಯ ಭೀಮಸೇನ್ ಜೋಶಿ ಅಥವಾ ರಾಜೀವ್ ತಾರಾನಾಥ್. ರಾಜೀವ್ ತಾರಾನಾಥ್ ಒಂದು ಬೇರೆ ಲೋಕನೇ, ಅವ್ರ ಝೋನೇ ಬೇರೆ. ಆಮೇಲೆ ಇವಾಗ ಬಾಲಮುರಳಿ ಕೃಷ್ಣ, ಎಮ್ ಎಸ್ ಸುಬ್ಬಲಕ್ಷ್ಮಿ ಎಲ್ಲ ಸಾಕ್ಷಾತ್ಕಾರ ಆಗಿಬಿಟ್ಟಿದ್ದಾರೆ ಅವ್ರಿಗೆ. ಆಮೇಲೆ ಆ ಥರ ಅದು ನಾವು ಇವಾಗ ಪಾಪ್ ಮ್ಯೂಸಿಕಲ್ ಮೈಕಲ್ ಜಾಕ್ಸನ್ ಅವನು ಹಿ ಹ್ಯಾಸ್ ಸೀನ್ ಸಮಥಿಂಗ್ ಸ್ಪೆಷಲ್ ಇನ್ ಲೈಫ್ ಅಂತಾರಲ್ಲ, ಬಿಯಾಂಡ್ ಹ್ಯೂಮನ್ ಲೈಫ್ ದೇ ಹ್ಯಾವ್ ಸೀನ್ ಸಮಥಿಂಗ್ ಅಂತ. ಅಶ್ವತ್ತು ಇದು ಚಿಕ್ಕ ಕ್ಷೇತ್ರ, ಇದು ಸುಗಮ ಸಂಗೀತ ಕ್ಷೇತ್ರ. ಅಂದರೆ ಅವರು ಸಿನಿಮಾದ್ದು ಬಿಟ್ಟು ಇದಕ್ಕೆ ತೊಡಗಿಸ್ಕೊಂಡಾಗ ಅವ್ರು ಎಷ್ಟು ಗ್ರೇಟ್ ಇರಬೇಕು ಅಂದರೆ, ಇದನ್ನು ದೊಡ್ಡದು ವ್ಯಾಪ್ತಿ ಕನ್ನಡವೇ ಸತ್ಯ ಎಲ್ಲ ಮಾಡಿದ್ಮೇಲೆ ತುಂಬ ದೊಡ್ಡ ವ್ಯಾಪ್ತಿ ಆಗೋಯ್ತು. ನೀವು ನಂಬ್ತಿರೋ ಬಿಡ್ತಿರೋ ಬಾಡಿಗಾರ್ಡ್ ಬೇಕಾಗಿತ್ತು. ಕೊನೆಯಲ್ಲಿ ಅಶ್ವತ್ಗೆ ಬಾಡಿಗಾರ್ಡ್ ಬೇಕಾಗಿತ್ತು. ಅವ್ರಿಗೆ ಹಿ ವಾಸ್ ಟು ಬಿ ಪ್ರೊಟೆಕ್ಟೆಡ್. ಅಷ್ಟು ಕ್ರೇಜ್ ಐಕಾನ್ ಆಗಿಬಿಟ್ರು. ಸಾಮಾನ್ಯವಾಗಿ ನಮ್ಮ ಜೊತೆ ಪ್ರೋಗ್ರಾಮ್ ಬರೋರು, ರತ್ನಮಾಲ ಪ್ರೋಗ್ರಾಮ್ ಬರೋರು. ಆಮೇಲೆ ನೋಡಿದ್ರೆ ಕನ್ನಡ ಸತ್ಯ ಅವ್ರ ಕನಸಿದೆಯಲ್ಲ, ನಾ ಕನಸು ಅಂತ ಅಶ್ವತ್ಥ ಕನಸುಗಾರ ಅಂತ ತಪ್ಪೋದು. ಭ್ರಮಾಲೋಕ, ಭ್ರಮೆ. ಕನಸು ನಿಜ ಆಗೋದು ತುಂಬ ಕಮ್ಮಿ. ನಾನು ಇದನ್ನು ಯಾವಾಗಲೂ ಚರ್ಚೆ ಮಾಡ್ತೇನೆ. ಕನಸು ನಿಜ ಆಗೋದು ತುಂಬ ಕಮ್ಮಿ, ಲಾಟ್ರಿ ಹೊಡೆದಂಗೆ ಅದು. ನೀವು ಭ್ರಮೇಲಿ ಇರ್ತೀರ, ನಾಟಕಾರ ನೀವು ಭ್ರಮೇಲಿ ಇರ್ತೀರ. ಭ್ರಮೆ ನಿಜ ಮಾಡೋದು ಸುಲಭ, ಕನಸು ನಿಜ ಮಾಡೋದು ಕಷ್ಟ. ನನ್ನ ಪ್ರಕಾರ ಭ್ರಮೆ ಇದೆಯಲ್ಲ, ಭ್ರಮೆ ನೀವು ಮ್ಯಾನಿಫೆಸ್ಟ್ ಅಂತಾರೆ. ಜಿಮ್ ಕ್ಯಾರಿ ತುಂಬ ಚೆನ್ನಾಗಿ ಹೇಳ್ತಾನೆ. ಅವನು ಚಿಕ್ಕ ವಯಸ್ಸಲ್ಲೇ $100 million ಒಂದು ಚೆಕ್ ಬರೆದಿರ್ತಾನೆ, ಐ ವಿಲ್ ಬಿಕಮ್ ಎ ಸೆಲೆಬ್ರಿಟಿ ಅಂತ. ಜಿಮ್ ಕ್ಯಾರಿ ಏನು ಇಲ್ದೇದಾಗ ಇವನು ಆ್ಯಕ್ಟ್ರು, ಅದು ಗೊತ್ತಾಯ್ತು. ಏನಿಲ್ಲದೆ $100 ಬರೆದಿರ್ತಾನೆ, ಮ್ಯಾನಿಫೆಸ್ಟ್ ಮಾಡಿರ್ತಾನೆ. ಈ ಬಿಕಮ್ಸ್. ನಾವು ನೆನೆಯೋದು ಅಂತಾರಲ್ಲ, ನಮ್ಮ ಭಾಷೆಯಲ್ಲಿ ಉನಿ ಹಾಕೋದು. ಉನಿ ಹಾಕೋಬೇಕು ನಾವು. ಉನಿ ಹಾಕೊಂಡ್ರೆ ಅದು ಆಗ ವರ್ಕ್ ಆಗುತ್ತದೆ. ಜಾಮೂನು ಪಾಕ ಸೇರುತ್ತೆ. ನಾ ನಿಮ್ಮ ನಂಬಿ ಬಯಲಾದೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.